ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವೀಣಾ ಹೂಗಾರ್. ಇವತ್ತು ನಾಳೆ ಸಂಡೇ, ನಾಡಿದ್ದು ಸಂಡೇ 29ಕ್ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರುವುದರಿಂದ ವಿಲೇಜ್ ಅಕೌಂಟೆಂಟ್ ಅವರಿಗೆ ಕೆಲವೊಂದಿಷ್ಟು ಗ್ರಾಮರ್ ಅಂದ್ರೆ ಆಲ್ಮೋಸ್ಟ್ 20 ಕ್ವಶನ್ ಒಳಗೆ ಎಲ್ಲ ಗ್ರಾಮರ್ ಕವರ್ ಆಗುವಂಗೆ, ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಂದ್ರೆ ಕಂಪ್ಲೀಟ್ ಅಲ್ಲ, ಆಲ್ಮೋಸ್ಟ್ ಕವರ್ ಆಗುವಂಗೆ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ನಿಮ್ಮ ಪ್ರೋತ್ಸಾಹ ನಮ್ಮೊಂದಿಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹೌದಾ, ನಿಮ್ಮ ಲೈಕಿಂದ ನಾವು ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತೀನಿ. ಆಮೇಲೆ ನಮ್ಮದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ನಿಮಗೆ ಗೊತ್ತದ, ಆಲ್ಮೋಸ್ಟ್ ಇಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದು ಕ್ಲಾಸಸ್ ನಡೀತಾವೆ. ಆಮೇಲೆ ಫಿಸಿಕಲ್ ಎಕ್ಸಾಮ್ದು ಫಿಸಿಕಲ್ ಓನ್ ಗ್ರೌಂಡ್ ಅದ. ಹೌದಾ, ನೀವು ಹೊಸದಾಗಿ ಹೀಗೆ ನೋಡ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಮ್ಮ ಅಕಾಡೆಮಿಯಲ್ಲಿ ಇರುವಂಥ ಸವಲತ್ತುಗಳನ್ನು ತಗೋರಿ. ಹೌದಾ, ಫಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್, ಖಾನಾವಳಿ ಪದ ಈ ಯಾವ ಭಾಷೆಯ ಪದ? ಹೌದಾ, ಖಾನಾವಳಿ ಅನ್ನೋದು ಯಾವ ಭಾಷೆಯ ಪದ? ನಾವು ಕನ್ನಡ ಅನ್ನ ಸಾಕಷ್ಟು ಇದ್ರ ದಕ್ಕನಿ ಇನ್ಫ್ಲೂಯೆನ್ಸ್ ಆಗ್ಯದ, ಆಮೇಲೆ ಇಂಗ್ಲೀಷರ್ದಾಗ್ಯದ, ಪೋರ್ಚುಗೀಸರಾಗ್ಯದ, ಡಚ್ಚರ್ದಾಗ್ಯದ. ಯಾಕಂದ್ರೆ ವಿದೇಶಿ ದಾಳಿಗಳು ಭಾರತದ ಮೇಲೆ ಭಾಳ ಅದು. ಅದ್ರ ಸಲುವಾಗಿ ನಾವೇನು ಬೇರೆ ಬೇರೆ ಭಾಷೆಗಳನ್ನು ಹಾಗೆ ಮಿಕ್ಸ್ ಮಾಡಿ ಮಾತಾಡ್ತಿರ್ತೀವಿ. ಅದು ಯಾವ ಭಾಷೆದು ಅಂತ ಗೊತ್ತಿರಂಗಿಲ್ಲ. ಬಟ್ ಖಾನಾವಳಿ ಈ ಪದ ಯಾವ ಭಾಷೆದ ಕೇಳ್ಯಾರ ನೋಡ್ರಿ. ಆಪ್ಷನ್ 1 ಕೊಂಕಣಿ, ಆಪ್ಷನ್ 2 ಗುಜರಾತಿ, ಆಪ್ಷನ್ 3 ಮರಾಠಿ, ಆಪ್ಷನ್ 4 ಕನ್ನಡ. ಇದು ಒಂದು, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇದು ಒಂದು ಮರಾಠಿ ಪದ. ಹೌದಾ, ಮರಾಠಿ ಪದ. ಕೆಲವೊಂದು ಭಾಷೆಯ ಪದಗಳನ್ನು ನೋಡೋಣ. ನೋಡ್ರಿ, ಮರಾಠಿ ಪದಗಳು ಯಾವ್ಯಾವ ಅದಾವು ನಮಗೆ ಕೇಳಿರ್ತಾರೆ ಯಾವ ಭಾಷೆಯ ಪದ ಅಂತ. ಅದೇ ಕ್ವಶನ್ ಅಂದ್ರೆ ಅದ್ರ ಓರಿಯೆಂಟೆಡ್ ಸಾಕಷ್ಟು ನಾವು ಬಿಡಿಸೋದ್ರಿಂದ ಏನು ಮಾಡ್ತೀವಿ, ಹೌದು ಅಲ್ಲ ಲಾಸ್ಟಿಗೆ ಎಲಿಮಿನೇಟ್ ಆದರೂ ಮಾಡಿ ಸಕ್ಸಸ್ ಆಗುವಂಥ ಒಂದು ಚಾನ್ಸಸ್ಸನ್ನು ನಾವು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಇಡ್ತಿದ್ದೀನಿ. ಮರಾಠಿ ಪದಗಳು ಯಾವ್ಯಾವಪ್ಪ? ಛತ್ರಿ, ಗಡಬಡ. ನಾವಂತಿರ್ತೀವಿ ನೋಡಿ, ಏನು ಗಡಬಡ ಆಗ್ಯದ, ಅದು ನಮ್ದಲ್ಲ, ಅದು ಮರಾಠಿ ಪದ. ಹೌದಾ, ಜಾಸ್ತಿ. ಆಮೇಲೆ ಸೂಟಿ, ಅಗದಿ, ಬಕ್ರಿ, ವೈನಿ. ನೋಡ್ರಿ, ವೈನಿನೂ ಮರಾಠಿ ಪದ. ಅಂಗಾವ್, ಧಾಮ್, ಪರತ್, ಕಿಚಡಿ, ಪೋರಿ, ಪಾರ್, ಚಾಳೀಸು, ಅಬಚಿ, ಅಟಾಪ್, ಪಾವಣ್ಯ. ಇವೆಲ್ಲ ಯಾವ ಪದಗಳು ಅಂದ್ರೆ ಮರಾಠಿ ಪದಗಳು ಸ್ನೇಹಿತರೆ. ಕೊಂಕಣಿ ಪದಗಳನ್ನು ಕೊಂಕಣಿ ಇನ್ಫ್ಲೂಯೆನ್ಸು ಆಗ್ಯದ ನಮಗೆ. ಬೋಟ್, ದಲೋ, ಮೊನ್ನಿ, ಆಮೇಲೆ ಕೋಡು. ಇವತ್ತರ ಪದಗಳ ಅರ್ಥನೂ ಅದಾವ ನೋಡ್ರಿ. ಈ ನಿಮಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಈ ಪದದ ಅರ್ಥ ಏನು ಅಂತ ಕೇಳಿ ಆಪ್ಷನ್ ಕೊಟ್ಟಿರ್ತಾರ, ಅದ್ರಾಗ ನೀವು ಹಾಕ್ಬಹುದು. ಇದನ್ನ ಆದಷ್ಟು ನೀವು ಸ್ಕ್ರೀನ್ಶಾಟ್ ಹೊಡ್ಕೊರಿ. ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರಿ ಅಂದ್ರೆ ಏನಾಗ್ತದ, ನಿಮಗೆ ಸ್ಟಡಿ ಮಾಡಕ್ಕೆ ಜಸ್ಟ್ ಗ್ಲಾನ್ಸ್. ಯಾಕಂದ್ರೆ ಒಂದೇ ದಿವಸ ಉಳ್ದದಲ್ಲ, ಅದರ ಸಲುವಾಗಿ ನೀವು ಇದು ಮಾಡ್ಬೋದು, ರೆಫರ್ ಮಾಡ್ಬೋದು. ಕನ್ನಡ ಪದ ಯಾವ್ಯಾವಪ್ಪ? ಇಲಿ, ಹಾವು, ಕಾಲು, ಉಪ್ಪು, ಬಾಯಿ, ಮಾಡು, ತಿನ್ನು, ಎಲ್ಲ ಸಂಖ್ಯೆಗಳು. ಹೌದಾ, ಆಮೇಲೆ ಪೋರ್ಚುಗೀಸ್ ಪದಗಳು ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಜಂಗಾಲು, ಬಟಾಟೆ. ಇವೆಲ್ಲ ಏನು ಪೋರ್ಚುಗೀಸ್ ಪದಗಳು. ಆಮೇಲೆ ಸಂಸ್ಕೃತ ಪದಗಳು ಋಣ, ಋತು, ಗೃಹಿಣಿ, ಪ್ರಕೃತಿ, ಅಶಕ್ತ, ಏಕ, ಭೂಮಿ, ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಮಹಾಭಾರತ, ಕುಮಾರ, ಪಿತೃ, ಮಾತೃ, ಸಹೋದರ, ಸಹೋದರಿ, ಅಂಗ, ಅಂಗವಿಕಲ. ಇವೆಲ್ಲ ಯಾವ ಪದಗಳು ಸ್ನೇಹಿತರೆ? ಸಂಸ್ಕೃತ ಪದಗಳು. ಇನ್ನು ಹಿಂದೂಸ್ತಾನಿ ಪದಗಳು ಚುನಾವಣೆ, ಮಂಜೂರು, ಹುಕುಂ, ದರ್ಬಾರು, ಅಸಲಿ, ನಕಲಿ, ರಸ್ತೆ, ಕುರ್ಚಿ, ಜಮೀನ್ದಾರ್, ಗುಲಾಮು, ಗಾಜಿ, ಸುಬೇದಾರ್, ಜನಾಬ್, ಮಹಲ್, ಕಿಲ್ಲಾ, ರೈತ, ಸಲಾಮು, ಕಾನೂನು, ಜಮೀನು, ಬದಲಾವಣೆ.
ಇವೆಲ್ಲ ಯಾವ ಪದಗಳು? ಇವು ಹಿಂದೂಸ್ತಾನಿ ಪದಗಳು ಅಂತ ಕರಿತೀವಿ. ಇನ್ನ ಪಾರ್ಸಿ ಪದಗಳು, ಇದನ್ನೊಂದು ಸ್ಕ್ರೀನ್ ಶಾಟ್ ತಗೋರಿ. ಹೌದಾ, ನಿಮಗೆ ಈ ತರ ಎಕ್ಸ್ಪ್ಲೇನ್ ಮಾಡೋದು ಇಷ್ಟ ಆಗಿತ್ತು ಅಂದ್ರೆ ಈಗಲೇ ಲೈಕ್ ಬಟನ್ ಒತ್ತಿರಿ. ಹೌದಾ, ಪಾರ್ಸಿ ಪದಗಳು ಯಾವ್ಯಾವು? ನಮಾಜ್, ಮುಲ್ಲಾ, ಕಾರ್ಕೂನ್, ಜಮೀನ್ದಾರ್, ಜವಾನಿ, ಪೈಲ್ವಾನ್, ಸವಾರಿ, ದುಬಾರಿ. ಪಾರ್ಸಿ ಭಾಷೆ ದರ್ಗಾ, ರಾಜೀನಾಮೆ, ಚೌಕರಿ, ಜಾದೂ, ಸಜಾ, ಇಜಾರ್, ಪಾಯ್ಖಾನೆ, ರುಮಾಲು, ಕಿಸೆ, ಕಸೂತಿ, ಜುಲ್ಮಾನೆ, ಇವೆಲ್ಲ ಪಾರ್ಸಿ ಪದಗಳು. ಪರ್ಷಿಯನ್ ಪದಗಳು ನೋಡ್ರಿ, ಜಾಲಿ, ಜಾಹೀರಾತು, ದರಖಾಸ್ತು, ಹೌದಾ, ತಾರೀಕು, ದಾಸ್ತಾನು, ನಿಗಾ, ಪರಾರಿ, ಬಿದ್ರಿ, ಕಸರತ್ತು, ಖಾತರಿ, ಖಾತೆದಾರ, ಖುದ್ದು ತಕರಾರು, ಥಕ್ಕೆ. ಹೌದಾ, ದ್ರಾವಿಡ ಭಾಷೆ ಅಂದ್ರೆ ಹಿಂದಿನ ಕಾಲದಾಗ ಆರ್ಯರು ದ್ರಾವಿಡರು ಅಂತ ಮಾಡಿದ್ವಲ್ಲ, ದ್ರಾವಿಡ ಭಾಷೆ ಬರ್ತದ. ಪೆದ್ದ, ಚದರು, ತೆಂಗುಳಲ್, ಕೆಲಸ, ಅರಸ. ಹೌದಾ, ಪ್ರಾಕೃತ, ನೆಪ, ನೇಹ, ಪಕ್ಕ, ಸದ್ದು, ಸಕ್ಕರೆ, ಇಂಗಾಲ. ಹೌದಾ, ಇವು ನಾವು ದಿನನಿತ್ಯದ ಭಾಷೆ ಒಳಗೆ ಬಳಸ್ತಿರ್ತೀವಿ, ಬಟ್ ಯಾವ ಭಾಷೆಯಿಂದ ಬಂದದ, ಯಾಕಂದ್ರ ಅದು ನಮ್ಮ ಭಾಷೆ ಒಳಗೆ ಬರೆದುಕೊಂಡಿರ್ತದ, ಅದರ ಸಲುವಾಗಿ. ಬಟ್ ಈ ಕನ್ನಡ ಗ್ರಾಮರ್ ಒಳಗೆ ಏನ್ ಕೇಳ್ತಾರಂದ್ರೆ ಇದು ಯಾವ ಭಾಷೆಯ ಪದ ಅಂತ 5 ಕೇಳೋ ಚಾನ್ಸಸ್ ಇರ್ತದ ಸ್ನೇಹಿತರೆ. ಇದನ್ನ ನೆಗ್ಲಿಜೆನ್ಸಿ ಮಾಡ್ಬೇಡ್ರಿ, ಸ್ಕ್ರೀನ್ ಶಾಟ್ ತಗೋರಿ. ಹೌದಾ, ನೆಕ್ಸ್ಟ್ ನೋಡೋಣ. ನೋಡ್ರಿ, ಇದು ಹೊಸ ಕ್ವಶನ್ ಅಂತ ಅನ್ಕೋತೀನಿ ನಾನು. ಹೌದಾ, ಎಲ್ಲಿ ಜಾಸ್ತಿ ನೋಡಿಲ್ಲ. ಕಲಬೋರ್ಣ ಎಂಬ ಪದವಿರುವ ಶಾಸನ ಯಾವ ಶಾಸನ ಯಾವ ಊರಲ್ಲದ, ಯಾರು ಕೆತ್ತಾರ, ಯಾರು ಕೆತ್ಸಾರ, ಇಷ್ಟು ಕ್ವಶನ್ ಅನ್ನ ನಾವು ನೋಡ್ತಿರ್ತೀವಿ. ಅದಕ್ಕಿಂತ ಡೀಪ್ ಏನಪ್ಪಾ ಅಂದ್ರ ಇದು ಯಾವ ಶಾಸನದೊಳಗ್ ಬರ್ತದ ಅಂತ ಕೇಳ. ಕಲಬೋರ್ಣ ಇದು ಬರೀ ಈ ಕಡ್ಡಾಯ ಕನ್ನಡ ಮಾತ್ರ ಅಲ್ಲ, ಇನ್ ವಿಲೇಜ್ ಅಕೌಂಟೆಂಟ್ ಕಂಪಲ್ಸರಿ ಕನ್ನಡ ಇರ್ತದಲ್ಲ ಅಲ್ಲಿ ಬರ್ತದ. ಆಮೇಲೆ PDO ಒಳಗ್ ಬರ್ತದ. ಆಮೇಲೆ ಯಾವುದು KS ಮೇನ್ಸ್ ಒಳಗ್ ಬರ್ತದ. ಆದ್ರಿಂದ ಇದು ಕನ್ನಡ ಎಲ್ಲರಿಗೂ ಏನಪ್ಪಾ ಅಂದ್ರ ನಿಮ್ಗೆ ಇಷ್ಟ ಆಗ್ತದ. ಯಾಕಂದ್ರೆ ಇಷ್ಟು ಎಕ್ಸ್ಪ್ಲೇನ್ ಆಲ್ ಓವರ್ ಏನಪ್ಪಾ ಅಂದ್ರ ಸ್ಕಿಪ್ ಮಾಡ್ಬೇಡ್ರಿ ನಡುವೆ ಯಾರು. ಯಾಕಂದ್ರೆ ಮುಂದೆ ಸಂಧಿಗಳು, ಸಮಾಸಗಳು, ಹೌದಾ, ತತ್ಸಮ, ತದ್ಭವ, ಪ್ರತ್ಯಯ ಅವೆಲ್ಲ ಅದಾವ. ಅದ್ರ ಸಲುವಾಗಿ ಸ್ಕಿಪ್ ಮಾಡ್ಬೇಡ್ರಿ. ನಿಮಗೆ ಭಾರಿ ಹೆಲ್ಪ್ಫುಲ್ ಅದ. ನೀವು ಎಕ್ಸಾಮ್ ಕೂಡ ಹತ್ತೀರಿ ಅಂದ್ರೆ ಹೆಲ್ಪ್ ಅದ. ನೀವು ಹೊಸದಾಗಿ ನೋಡಾತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಕಲಬೋರ್ಣ ಎಂಬ ಪದವಿರುವ ಶಾಸನ ಯಾವುದು ಅಂತ ಕೇಳ್ಯಾರ. ಕಲಬೋರ್ಣ ಯಾವ ಶಾಸನದಾಗ ಐತಪ್ಪ ಅಂತಂದ್ರ ಹಲ್ಮಿಡಿ ಶಾಸನದಾಗದ. ಹೌದಾ, ಹಲ್ಮಿಡಿ ಶಾಸನ ಅದ್ರ ಸ್ಪೆಷಲ್ ನೋಡ್ತೀವಲ್ಲ ನಾವು. ಹೌದಾ, ಇದು ಅತ್ಯಂತ ಹಳೆಯ ಕನ್ನಡ ಶಾಸನ. ಹಲ್ಮಿಡಿ ಶಾಸನ ಎಲ್ಲದ? ಹಲ್ಮಿಡಿ ಶಾಸನ ಹಾಸನ ಜಿಲ್ಲೆ ಬಳಿ ಇರುವ ಹಾಸನ ಜಿಲ್ಲೆ ಹಲ್ಮಿಡಿ ಎಂಬ ಸ್ಥಳದಲ್ಲೇ ಅನ್ನೋ ಕಾರಣಕ್ಕೆ ಹಲ್ಮಿಡಿ ಶಾಸನ ಅಂತ ಕರೀತಾರ. ಇದು ಹಳೆಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಯನ್ನು ಹೊಂದಿದೆ. ಯಾವ ಲ್ಯಾಂಗ್ವೇಜ್ ಅಂತೂ ಕ್ವಶನ್ ಫ್ರೇಮ್ ಆಗೋ ಚಾನ್ಸಸ್ ಅದ. ಅದ್ರ ಸಲುವಾಗಿ ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಯನ್ನು ಹೋಲುವ ಕನ್ನಡ ಲಿಪಿಯಲ್ಲದ. ಹೌದಾ, ಕದಂಬ ವಂಶದ ಕಾಕುತ್ಸ ವರ್ಮ ಬರೆಸಿದ್ದು. ಹೌದಾ, ಕನ್ನಡದ ಪ್ರಪ್ರಥಮ ಕನ್ನಡ ಭಾಷೆಯಲ್ಲಿ ಆಳಿದಂತಹ ರಾಜರು ಯಾರಪ್ಪ ಅಂದ್ರೆ ಕದಂಬರ ಯಾವ್ದವ್ರೆ ಬರೆಸ್ತಾನಂದ್ರೆ ಕಾಕುತ್ಸ ವರ್ಮ ಬರೆಸಿದಂತಹ ದತ್ತಿ ಶಾಸನ. ಅಂದ್ರೆ ಇನ್ನೊಬ್ಬರಿಗೆ ದಾನವಾಗಿನೇ. ಯಾಕೆ ದಾನ ನೀಡ್ತಾನಪ್ಪ ಅಂದ್ರ ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮುಳವಳ್ಳಿಯನ್ನು ದಾನವಾಗಿ ಬಿಟ್ಟ. ಹೌದಾ, ದಾನ ಕೊಟ್ಟ ತಕ್ಷಣ ಈಗ ನೋಡ್ರಿ ಗುಡಿಯಾಗದು ದಾನ ಕೊಟ್ರ ಬರೀತಾರಿಲ್ ನಿಮ್ಮ ಹೆಸರು ಪೇಂಟ್ನ್ಯಾಗ ಬರೀತಾರಿಲ್. ಅವಾಗ ಏನ್ ಮಾಡ್ತಿದ್ರು, ಶಾಸನಗಳನ್ನು ಹೊರಡಿಸ್ತಿದ್ರು. ಅವ ಯಾರಿಗಂದ್ರ ವಿಜಯ ಅರಸನಿಗೆ ಏನ್ ಮಾಡಿದ, ಈ ಶತ್ರು ರಾಜರು ಅವರು ದೊರೆಗಳಂದ್ರೆ ಎಕ್ಸ್ಟ್ಯಾಂಡ್ ಮಾಡ್ತಿರ್ತಾರಲ್ಲ ಸಾಮ್ರಾಜ್ಯ ದೊರೆಗಳು, ಅವನ ಏನಪ್ಪಾ ಅಂದ್ರ ಯೋಧ ಒಬ್ಬವ. ಅವ್ನ್ ಪಲ್ಮಿಡಿ ಮತ್ತು ಮುಳುವಳ್ಳಿಯನ್ನ ಏನ್ ಮಾಡ್ತಾನ, ದತ್ತಿಯಾಗಿ ಕೊಡ್ತಾನ. ಅದರ ಸಲುವಾಗಿ
ಆ ಶಾಸನವನ್ನ ನಿರೂಪಿಸ್ತಾರೆ. ಹೌದಾ, 3ನೇ ಸಾಲಿನಲ್ಲಿ ಒಂದ್ ನಿಮಿಷ. 3ನೇ ಸಾಲಿನಲ್ಲಿ ಏನ್ ಮಾಡ್ತಾರಂದ್ರ ಘಟನಾವಳಿಗಳನ್ನ ತೆರೆದಿಡುವಂತಹ ಪ್ರಯತ್ನ ಮಾಡಾರ. ಅಂದ್ರೆ ಯಾಕ ಈ ಶಾಸನ ಹೊರಡಿಸದತ್ತ, ಕದಂಬರಾಜ ತ್ಯಾಗ ಸಂಪನ್ನ ಕುಲಬೋರನ ಶತ್ರು ಎಂದೆನಿಸಿರುವ ಕಾಕುತ್ಸ ಭಟ್ಟೋರಕನು ಆಳುತ್ತಿದ್ದ ಕಾಲ ಎಂದು. ಅಂದ್ರ ದೊರೆ ತನ್ನ ಹೊಗಳಿಕೆಯನ್ನ, ಅವ ತ್ಯಾಗ ಸಂಪನ್ನ, ಅದ್ರ ತನ್ನ ಹೊಗಳಿಕೆಯನ್ನ ಈ ಶಾಸನದಾಗ ಬರ್ಸ್ಯಾನ. ಮತ್ತು ನಾ ದತ್ತಿ ಕೊಟ್ಟೀನಿ, ಯಾರಿಗೆ? ವಿಜಯರಸನಿಗೆ ಕೊಟ್ಟೀನಿ. ಹೌದಾ, ಪಲ್ಮಿಡಿ ಮತ್ತು ಮುಳುವಳ್ಳಿಯನ್ನ ದತ್ತಿಯಾಗಿ ಬಿಟ್ಟು ಕೊಟ್ಟ ಕಾರಣ ಅಂತ ಹೇಳಿ. ಇವು ಯಾಕೆ ಇಷ್ಟು ಡಿಟೇಲ್ಸ್ ಆಗಿ ಹೇಳಾಕತ್ತೀನಂದ್ರ, ನಿಮಗೆ ಯಾವುದೇ ಈಗ ಅದು ಒಂದು ಶಬ್ದ ಕೇಳ್ಯಾರ ನಿಮಗೆ, ಹೌದಾ, ಅದನ್ನ ಏನಪ್ಪಾ ಅಂದ್ರೆ ಕುಲಬೋರನ ಕೇಳ್ಯಾರಲ್ಲ, ಹಂಗೆ ಅದ್ರ ಬಗ್ಗೆ ಡಿಟೇಲ್ಸ್ ಕೇಳುವಂತ ಸಾಧ್ಯತೆ ಇರ್ತದ. ಯಾವುದೇ ಕಾರಣಕ್ಕೂ ಸ್ಕಿಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟು ಎಕ್ಸ್ಪ್ಲನೇಷನ್ ಹೇಳತ್ತೀನಿ. ಇಲ್ಲಿ ಕುಲಬೋರನ ಎಂಬ ಪದ ಪ್ರಯೋಗವಿದೆ. ಕುಲಬೋರನ ಶತ್ರು ಅಂದ್ರ ಇವ ರಾಜ ಕಾಕುತ್ಸವರ್ಮ, ಯಾರು ಇವನ್ ಶತ್ರು ಯಾರಾಗಿದ್ರು? ಕುಲಬೋರನ. ಅವನ ಬಗ್ಗೆ ಉಲ್ಲೇಖ ಇರೋ ಸಲುವಾಗಿ ಏನಾಗ್ಯದ, ಈ ಶಾಸನ ಹುಟ್ಕೊಂಡದ. ನೆಕ್ಸ್ಟ್ ನೋಡೋಣ, ಕನ್ನಡದಲ್ಲಿ ಬಳಕೆಯಲ್ಲಿರುವ ಜೋಶ್ ಪದ. ಜೋಶ್ ಪದ ಯಾವ ಶಬ್ದ ಅಂತ ಕೇಳಾರ? ಲ್ಯಾಟಿನ್ ಶಬ್ದ, ಗ್ರೀಕ್ ಶಬ್ದ, ಪೋರ್ಚುಗೀಸ್ ಶಬ್ದ, ಫ್ರೆಂಚ್ ಶಬ್ದ. ಯಾವ ಶಬ್ದ ಇದು? ಇದು ಬೇಸಿಕಲಿ ಲ್ಯಾಟಿನ್ ಶಬ್ದ. ಅದರಿಂದ ಆಪ್ಷನ್ 1 ಸರಿ ಸ್ನೇಹಿತರೆ. ಇದ್ರ ಡಿಟೇಲ್ಸ್ ನೋಡೋಣ. ನೋಡ್ರಿ, ದಿನಾರ್ದಂತಹ ಗ್ರೀಕ್ ಪದಗಳು ಒಡ್ಡಾರಾಧನೆಯಲ್ಲಿ ಕಾಣಸಿಗುತ್ತದೆ. ಹೌದಾ, ಒಡ್ಡಾರಾಧನೆ, ಗುಣಾಢ್ಯ ಬರೆದಂತಹ ಒಡ್ಡಾರಾಧನೆಯನ್ನ ಒಡ್ಡಾರಾಧನೆಯಲ್ಲಿ ನೋಡ್ತೀವಿ. ಪೋರ್ಚುಗೀಸರ ಇದು ನೋಡಿದ್ವಿ ಅಗಳೇ, ಏನೇನು ಬಳಸ್ತಾರಪ್ಪ ಅಂದ್ರೆ ಬಂದರು, ಬಾತು, ಪಾದ್ರಿ, ಇಸ್ತ್ರಿ, ತಂಬಾಕು, ಅನಾನಸು, ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಜಂಗಾಲು, ಬಟಾಟೆ. ಆಗಲೇ ನೋಡಿದ್ವಿ ಇವೆಲ್ಲ. ಹೌದಾ, ಆಲ್ಮೋಸ್ಟ್ ಅವೇ ಅದ. ನೆಕ್ಸ್ಟ್ ಹೋಗೋಣ. ನೇರಾಣಿ ಎಂದರೆ, ನೋಡ್ರಿ, ಇದು ನೇರಾಣಿ ಅಂದರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡಂಗಿಲ್ಲ, ಹಾಗಾಗಿ ಇದ್ರ ಸ್ಟಡಿ ಅತ್ಯವಶ್ಯಕ ಅದ. ನೇರಾಣಿ ಅಂದರೆ ಅದ್ರ ಪದದ ಅರ್ಥ ಕೇಳಾರ, ಅದು ಹಳೆಗನ್ನಡದಾಗ ಇದ್ದಿದ್ದು. ಹೌದಾ, ನೇರಾಣಿ ಅಂದ್ರೆ ಏನಪ್ಪಾ ಅಂದ್ರ ಅಪ್ಪಟ ಚಿನ್ನ ಅಂತ ಅರ್ಥ. ಹೌದಾ, ಆಪ್ಷನ್ 1 ಸರಿಯಾದ ಉತ್ತರ. ನೋಡ್ರಿ, ನೇರಾಣಿ ಅಪ್ಪಟ ಚಿನ್ನ, ಅಪರಂಜಿ, ಯಾವುದೇ ಕಲಬೆರಕೆ ಇಲ್ಲದ ಚಿನ್ನ. ಅಪರಂಜಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ. ಹೌದಾ, 24 ಕ್ಯಾರೆಟ್ ಚಿನ್ನ ಅಂತಾರಲ್ಲ, ಅದೇ. ಅರಮನೆ, ಅದನ್ನ ಪದದೊಳಗೆ ಬಳಸಾರ. ಅರಮನೆಯಲ್ಲಿರುವ ರತ್ನಗಂಬಳಿಗೆ ನೇರಾಣಿಯ ಕುಸುರಿ ಮಾಡಲಾಗಿತ್ತು. ಹೌದಾ, ನೇರಾಣಿ ಅಂದ್ರ ಅಪ್ಪಟ ಚಿನ್ನದ ಕುಸುರಿಯನ್ನ ಮಾಡಲಾಗಿತ್ತು. ಅಪರಂಜಿ ಅಂತ ಹುಡುಗಿ. ಹೌದಾ, ಅಪರಂಜಿ ಅಂತಹ ಹುಡುಗಿ ಅಂತಂದ್ರ ಯಾವುದೇ ನಿಷ್ಕಲ್ಮಶ ಇಲ್ಲದಂತಹ ಹುಡುಗಿಗೆ ಅಪರಂಜಿ ಅಂತ ಹುಡುಗಿ ಅಂತ ಕರಿತೀವಿ. ಬೆಸಸು ಈ ಅರ್ಥ ನೀಡುತ್ತದೆ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಾರ. ಹೌದಾ, ಬೆಸಸು 1ನೇದು ವಿನಂತಿ ಮಾಡು, 2ನೇದು ಆಣೆ ಮಾಡು, 3ನೇದು ಅಪ್ಪನೆ ಮಾಡು, 4ನೇದು ಆದೇಶ ಮಾಡು. ಹೌದಾ, ಇದು ಅರ್ಥ ನೋಡೋಣ. ಹೌದಾ, ಅಪ್ಪಣೆ ಮಾಡು ಅಂತದ. ಇದ್ರ ಅರ್ಥ ಬೆಸಸು ಅಂದ್ರ ಅಪ್ಪಣೆ ಮಾಡು ಅಂದ್ರೆ ವಿನಂತಿ ಮಾಡು, ಪ್ರಾರ್ಥನೆ ಮಾಡು, ಕೇಳಿಕೊಳ್ಳು, ಬೇಡಿಕೊಳ್ಳು ಅಂತ ಅರ್ಥ. ಇನ್ನಷ್ಟು ಸಮಯ ನೀಡಬೇಕೆಂದು ವಿನಂತಿಸುತ್ತೇನೆ. ಹೌದಾ, ಅಪ್ಪಣೆ ಮಾಡು, ಆಣೆ ಮಾಡು, ಪ್ರಮಾಣ ಮಾಡು. ಬೆಸಸು ಆಜ್ಞಾಪಿಸು, ಅಪ್ಪಣೆ ಮಾಡು. ನೆನಪಿಟ್ಕೋರಿ ಇದನ್ನ. ಹೌದಾ, ಬರುವಂತ ಚಾನ್ಸಸ್ ಬಹಳಷ್ಟು ಅದ. ಆದೇಶ ಮಾಡು, ಹೇಳು, ಸೂಚಿಸು. ಹೌದಾ, ಅಪ್ಪಣೆ ಅಂದ್ರೆ ಆಲ್ಮೋಸ್ಟ್ ಕನ್ನಡ ಗೊತ್ತಿರೋರಿಗೆ ಗೊತ್ತಿರ್ತದ. ನೀವು ಇಂಗ್ಲಿಷ್ ಮೀಡಿಯಮಿಂದ ಬಂದ್ರೆ ಅಂದ್ರೆ ಸ್ವಲ್ಪ ಡೀಟೇಲ್ಸ್ ಆಗಿ ನೋಡೋ ಅವಶ್ಯಕತೆ ಅದ. ಸಾಮಾನ್ಯ ಕನ್ನಡ
ಅನಿತು, ಇನಿತು, ಎನಿತು ಎಂಬುವುಗಳು ಇದು ಯಾವ ಪದಗಳು ಅಂತ ಕೇಳ್ಯಾರ. ಹೌದಾ, ಹಳೆಗನ್ನಡ ರೂಪಗಳು, ಪೂರ್ವದ ಹಳೆಗನ್ನಡ ರೂಪಗಳು, ನಡುಗನ್ನಡ ರೂಪಗಳು, ಮೇಲಿನ ಯಾವೂ ಅಲ್ಲ ಅಂತ ಕೇಳ್ಯಾರ. ಹೌದಾ, ಅನಿತು, ಇನಿತು, ಎನಿತು. ಹೌದಾ, ಈ ಕವಿತೆ ಒಳಗೆ ಕುವೆಂಪು ಅವ್ರು ಬರೀತಾರೆ. ಹೌದಾ, ಅದ್ರಾಗ ಹಳೆಗನ್ನಡದ ರೂಪಗಳು. ಆಪ್ಷನ್ 1 ಸರಿಯಾದ ಉತ್ತರ. ಇದ್ರಾಗ ಆಪ್ಷನ್ 1 ಸರಿಯಾದ ಉತ್ತರ. ಅದರ ಡೀಟೇಲ್ಸ್ ನೋಡೋಣ. ವಸ್ತುಗಳನ್ನು ಪರಿಮಾಣ, ಗಾತ್ರ, ಎಷ್ಟು ಸೈಜ್ ಅದ, ಎಷ್ಟು ಉದ್ದ ಅದ, ಎಷ್ಟು ಅಗಲ ಅದ ನೋಡಾಕ ಈ ವಾಚಕಗಳನ್ನು ಉಪಯೋಗಿಸ್ತೇವೆ. ಅನಿತು, ಇನಿತು, ಎನಿತು ಅಂತಂದು ಹೇಳಿ. ಅಷ್ಟು, ಇಷ್ಟು ನಾವು ಕನ್ನಡದಾಗ ಯೂಸ್ ಮಾಡ್ಬೇಕಂದ್ರೆ ಈ ನಾರ್ಮಲ್ ಕನ್ನಡ ನಾವು ಯೂಸ್ ಮಾಡೋ ಮುಂದೆ ಅಷ್ಟು, ಇಷ್ಟು, ಹಲವು, ಕೆಲವು. ಹೌದಾ, ಅನಿತು, ಇನಿತು, ಎನಿತು, ಸ್ವಲ್ಪ, ಇತ್ಯಾದಿ ಹಿಂಗಂತೇವೆ. ಹಳೆಗನ್ನಡ ರೂಪಗಳ ಅನಿತು, ಇನಿತು, ಎನಿತು ಕ್ರಮವಾಗಿ ಅಷ್ಟು, ಇಷ್ಟು, ಎಷ್ಟು ಎಂದು ಅರ್ಥ ಕೊಡುತ್ತದೆ ಅಂತ ಹೇಳ್ತಾರೆ ನೋಡು. ಎನಿತು ಸುಂದರವಿ ಕನ್ನಡ ನಾಡು, ಎಷ್ಟು ಸುಂದರವಿ ಕನ್ನಡ ನಾಡು. ಅವಾಗ ಫಸ್ಟ್ ಹಳೆಗನ್ನಡ ಯೂಸ್ ಮಾಡಿದಾಗ ಎನಿತು ಸುಂದರವಿ ಅಂತ ಮಾಡ್ಯಾರ. ಅದನ್ನೇ ಏನಾಗ್ತದೆ ಅಂದ್ರೆ ಈಗ ನಾವು ಎಷ್ಟು ಸುಂದರವಿ ಕನ್ನಡ ನಾಡು ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಗಾದೆ ಮಾತದ್ ನೋಡ್ರಿ. ಗಾದೆ ಮಾತುಗಳು ಕಂಪಲ್ಸರಿ ಕನ್ನಡದಾಗ ಬರ್ತಾವ. ನಮ್ಮ ಜೀವನದಾಗೂ ಬಹಳಷ್ಟು ಯೂಸ್ ಆಗಿರ್ತಾವ ಇವು. ಹೌದಾ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತಿರ್ತಾರೆ ನೋಡ್ರಿ. ಸಾಮಾನ್ಯ ಜನ ಕೂಡ ಏನು ಸಾಲಿ ಕಲ್ತಿಲ್ಲಪ್ಪ, ಸಾಲಿಗೆ ಹೆಜ್ಜೆನೇ ಇಟ್ಟಿರಲ್ಲ, ಅವರು ಅಂತಿರ್ತಾರೆ. ಎದಕ್ಕಂತಾರ ಹಿರಿಯರು ಸುಮ್ಮನೆ ಮನೆ ಕಟ್ ನೋಡು, ಮದ್ವೆ ಮಾಡಿ ನೋಡ್ಪ ಅಂತಾರಲ್ಲ. ಅಂದ್ರ ಈ ಗಾದೆ ಈ ಅಲಂಕಾರಕ್ಕೆ ಉದಾಹರಣೆ. ಯಾವ ಅಲಂಕಾರಕ್ಕೆ ಉದಾಹರಣೆ ಅಂತ ಕೇಳ. ರೂಪಕ, ದುಷ್ಟಾಂತ, ಯಮಕ, ದೀಪಕ. ಹೌದಾ, ಇದು ಯಾವ್ದಪ್ಪ ಅಂದ್ರ ದುಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗೈತಿ. ಯಾವ ಅಲಂಕಾರಕ್ಕೆ? ದುಷ್ಟಾಂತ ಅಲಂಕಾರ. ಅಲಂಕಾರ ಬಗ್ಗೆ ಡಿಟೇಲ್ಸ್ ಆಗಿ ತಿಳ್ಕೊಳ್ಳೋಣ ಬರ್ರಿ. ನೋಡ್ರಿ, ಅಲಂಕಾರ ಬಂದದ, ಆಮೇಲೆ ಅನ್ಯ ಭಾಷಾ ಪದಗಳು ಬಂದವು. ಹೌದಾ, ಗಾದೆ ಮಾತು, ನುಡಿಗಟ್ಟು ಇವೆಲ್ಲ ಬರತ್ತವು. ಇನ್ನೂ ಸ್ಕಿಪ್ ಮಾಡಬೇಡ್ರಿ ಎಲ್ಲಿ, ಯಾಕಂದ್ರೆ ಮೋಸ್ಟ್ ಯೂಸ್ಫುಲ್ ಮುಂದೆ. ವಿಶಾಲ ಅರ್ಥದಲ್ಲಿ ಕಾವ್ಯದ ರಮಣೀಯತೆ ಅಥವಾ ಸೌಂದರ್ಯಕ್ಕೆ ಕಾರಣವಾಗುವ ಶಬ್ದ ಮತ್ತು ಅರ್ಥಗಳ ಉಕ್ತಿಯನ್ನು ಅಲಂಕಾರ ಅಂತ ಕರಿತೀವಿ. ಹೌದಾ, ಈಗ ಬರೀ ಸಾಮಾನ್ಯವಾಗಿ ಕನ್ನಡ ಯೂಸ್ ಮಾಡಿದ್ವಿ. ಒಬ್ಬವ ಏನಪ್ಪಾ ಅಂದ್ರೆ ಕೆಲಸ ಸಾಧಾರಣ ಮಾಡ್ಯಾನ, ಇನ್ನೊಬ್ಬವ ಬೆಸ್ಟ್ ಮಾಡ್ಯಾನ, ಇನ್ನೊಬ್ಬವ ಅದಕ್ಕಿಂತ ಬೆಸ್ಟ್ ಮಾಡ್ಯಾನ. ಹೌದಾ, ಆದ್ರೆ ನಾವು ಒಂದೇ ವಾಕ್ಯವನ್ನು ಯೂಸ್ ಮಾಡೋಕ್ಕಾಗ್ತದ? ಇಲ್ಲ. ನೀ ಏನು ಮಾಡಿಪ್ಪ, ಚಲೋ ಮಾಡಿ ಕೆಲಸ, ಅದು ಚಲೋ ಮಾಡಿದವ್ರು ಚಲೋ, ನೀ ಮಾಡಿ ಸಾದಾ ಮಾಡಿದ್ನ ನೀ ಮಾಡಿ ಕೆಲಸ ಮಾಡಿ ಅಷ್ಟೇ ಅಂತೀವಿ. ಇನ್ನೊಬ್ಬವ ಚಲೋ ಮಾಡ್ದಂಗ ನೀ ಚಲೋ ಮಾಡಿಪ್ಪ, ಇನ್ನೊಬ್ಬವಂಗ ನೀ ಅದ್ಭುತವಾಗಿ ಮಾಡಿ. ಅಂದ್ರೆ ಈ ಚಲೋ, ಅದ್ಭುತ ಅನ್ನೋ ವಾಕ್ಯದಾಗ ನಾವು ಸೇರಿಸಿದ್ವಿ ಅಂದ್ರೆ ಆ ವಾಕ್ಯಕ್ಕಿರುವಂತಹ ಮೆರುಗು, ಆ ಅರ್ಥನೇ ಬೇರೆ ಕೊಡ್ತದೆ. ಹೌದಾ, ಸಂಪೂರ್ಣ ಅರ್ಥನೇ ಚೇಂಜ್ ಮಾಡುವಂತಹ ಮ್ಯಾಜಿಕ್ ಹೊಂದಿರ್ತಾವ. ಕೆಲವೊಂದು ವರ್ಡ್ಸ್ ಮ್ಯಾಜಿಕ್ ವರ್ಡ್ಸ್ ಅಂತ ಕರಿತೀವಿ, ಅದಕ್ಕೆ ಅಲಂಕಾರ ಅಂತ ಕರಿತೀವಿ. ಹೌದಾ, ವಾಕ್ಯದಾಗ ಅದರ ಶಬ್ದದ ಇನ್ನಷ್ಟು ಮೆರುಗು ಹೆಚ್ಚು ಮಾಡಾಕ ಯೂಸ್ ಮಾಡುವಂಥ ಶಬ್ದಗಳನ್ನ ಏನಂತ ಕರಿತೀವಿ? ಅಲಂಕಾರ ಅಂತ ಕರಿತೀವಿ. ಅಲಂಕಾರದಲ್ಲಿ 3 ವಿಧಗಳನ್ನು ನೋಡ್ತೀವಿ ನಾವು. ಹೌದಾ, ಒಂದು ಅಲಂಕಾರ ಪ್ರಸ್ಥಾನ. ಕಾವ್ಯದಲ್ಲಿ ಅಲಂಕಾರವೇ ಪ್ರಮುಖವಾಗಿರ್ತದ. ಆ ಕಾವ್ಯ ನೋಡಿದ್ವಿ ಅಂದ್ರೆ ಈಗ ಏನಪ್ಪಾ ಅಂದ್ರ ಈ ನಿಸರ್ಗದ ಬಗ್ಗೆ. ಹೌದಾ, ಯಾವುದೋ ಒಂದು ಪಕ್ಷಿ ಬಗ್ಗೆ ಅಥವಾ ಒಂದು ಕಾವ್ಯದ ಬಗ್ಗೆ, ಒಂದು ಶಿಲ್ಪದ ಬಗ್ಗೆ ಇದು ಏನಪ್ಪಾ ಅಂದ್ರೆ ವಿವರಣೆ ಮಾಡೋ ಮುಂದೆ ಅದು ಪೂರ್ತಿ ಅಲಂಕಾರದಿಂದನೇ ಕೂಡಿರ್ತದ. ಅದಕ್ಕೆ ಅಲಂಕಾರ ಪ್ರಸ್ಥಾನ ಅಂತ ಕರಿತೀವಿ. ಶಬ್ದ ಅಲಂಕಾರ. ಹೌದಾ, ಶಬ್ದದಿಂದನೇ ಅಲಂಕಾರ ಮಾಡಿರ್ತಾರ. ಅದು ಎಕ್ಸಾಂಪಲ್ ನೋಡ್ರಿ, ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಗೊತ್ತಿದ್ದವಂಗೆ ಗೊತ್ತಿರ್ತದ ಅದ್ರ ರುಚಿ ಏನು ಅಂತ ಹೇಳಿ. ಮತ್ತೆ ಬೇರೆ ಬೆಲ್ಲನೇ ತಿಂದಿಲ್ಲವ ಜೀವನದಾಗ, ಬೆಲ್ಲ ಹೆಂಗಿತ್ತು ಅಂತ ಕೇಳಿದ್ರೆ ಅವ ಏನ್ ಹೇಳ್ತಾನೆ? ಹೇಳಕ್ಕಾಗಲ್ಲ. ಅದಕ್ಕೆ ಇದ್ರಾಗೆ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಬಗ್ಗೆ ಹೇಳಲಾಗ್ತದ. ಮತ್ತು 3ನೇದ್ದು ಅರ್ಥ ಅಲಂಕಾರಗಳು. ಅರ್ಥದ ಮೂಲಕ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು.
ಅಂದ್ರೆ ಅರ್ಥದ ಮೂಲಕ. ಇದರಲ್ಲಿ 8 ಪ್ರಮುಖ ಅಲಂಕಾರಗಳಾದ ಉಪಮೇಯ, ದೀಪಕ, ರೂಪಕ, ಉತ್ಪ್ರೇಕ್ಷ, ಅರ್ಥಾಂತರನ್ಯಾಸ, ಶ್ಲೇಷ, ಅತಿಶಯೋಕ್ತಿ ಮತ್ತು ಸ್ವಭಾವೋಕ್ತಿ ಇವೆಲ್ಲ ಏನು ಅರ್ಥಾಲಂಕಾರ ಒಳಗೆ ಬರ್ತಾವ. ಹೌದಾ? ಯಮಕ 3 ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ. ಒಂದು ಪದ್ಯದ ಆದಿ, ಮಧ್ಯ, ಅಂತ್ಯ ನಿಯಮಿತವಾಗಿ ಪುನಃ ಬಂದರೆ ಅದಕ್ಕೆ ಯಮಕ ಅಂತಾರ. ಅಲಂಕಾರ ಒಳಗ ಯಮಕ ಅಲಂಕಾರ ಅಂತ ಬರ್ತದ. ಅದು 3 ಏನಪ್ಪ, ಆದಿ, ಮಧ್ಯ, ಅಂತ್ಯ. ಪ್ರಾಸ ಪದಗಳು ಅಂತ ನಾವು ನೋಡಿ ಸಣ್ಣವರಿದ್ದಾಗ ಬರಿತಿದ್ವಿ. ಅವು ಪ್ರಾಸ ಪದಗಳಿಂದೇ ಪದ್ಯಗಳನ್ನ ಮಾಡಿದ್ದು ಸಾಕಷ್ಟು ಸತಿ ನೋಡ್ತೀವಿ. ಅದಕ್ಕೆ ಏನಂತ ಕರಿತೀವಿ? ಯಮಕ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಪ್ರಶ್ನೆ, ಸಂಪೂರ್ಣವಾಗಿ ಸಮಾನಾರ್ಥಕ ಗುಂಪುಗಳಿರುವ ಪದ. ಅಂದ್ರೆ 4 ಆಪ್ಷನ್ ಕೊಟ್ಟಾರ. ಅವು ಅಷ್ಟು ಏನಿರ್ಬೇಕು? ಸಮಾನಾರ್ಥಕ ಪದಗಳನ್ನ ಹೊಂದಿದಂತ ಪದ. ಇವಾಗ ಆಪ್ಷನ್ ನೋಡ್ಲೇಬೇಕು. ಚಡಾವು, ಏರು, ದಿನ್ನೆ, ಎತ್ತರ. ಹೌದಾ? ಚಡಾವು ಅಂದ್ರೂ ಮ್ಯಾಗೆ ಹೋಗುದು, ಏರು ಅಂದ್ರೂ ಮ್ಯಾಗೆ ಹೋಗುದು, ದಿನ್ನೆ ಅಂದ್ರೂ ಮ್ಯಾಗೆ ಹೋಗುದು, ಎತ್ತರ ಅಂದ್ರೂ ಮ್ಯಾಗೆ ಹೋಗುದು. ಇವು ಸಮಾನಾರ್ಥಕ ಪದಗಳು ಅದಾವ. ಹಂಗಾಗಿ ಫಸ್ಟ್ನೇ ಆಪ್ಷನ್ನೇ ಆಗ್ತದೆ. ಇದು ನೋಡ್ರಿ, ಏರು ಅಂದ್ರೆ ಮ್ಯಾಗ, ದಿನ್ನೆ ಹಳ್ಳ ಅಂದ್ರೆ ತೆಗ್ಗು, ನೀರು ಅಂದ್ರೆ ಅದು ಹೆಂಗ್ ಬೇಕಾದಂಗೆ ಹೋಗ್ಬೋದು. ಹೌದಾ? ಕೆಳಗೆ ಹೋಗ್ತದ ಆಲ್ಮೋಸ್ಟ್. ಹಂಗಾಗಿ ಇದು ಆಗಲ್ಲ. ತಗ್ಗು ಬರ್ತದ, ದಿನ್ನೆ ಬರ್ತದ, ಚಡಾವು ಬರ್ತದ, ಕಾಲುವೆ ಬರ್ತದ. ಹಂಗಾಗಿ ಇದು ಆಗಲ್ಲ. ಸಮ, ವಿಷಮ ಇವು ನೋಡ್ರಿ ವಿರುದ್ಧ ಪದಗಳು ಆಗಲ್ಲ. ಆದ್ರಿಂದ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿದ್ವಲ್ಲ, ಅದೇ ಸೇಮ್ ಇರ್ತದ. ಖಂಜ ಇದರ ಸಮಾನಾರ್ಥಕ ಪದ. ಖಂಜ ಇದರ ಸಮಾನಾರ್ಥಕ ಪದ ಏನಪ್ಪಾ ಅಂದ್ರೆ, 1ನೇ ಆಪ್ಷನ್ ಕೊಡ್ಲಿ ಬಡಿಗೆ, 2ನೇದ್ದು ಹೆಳವ ಅಥವಾ ಕುಂಟ, 3 ಬಳ್ಳಿ ಮತ್ತು ಮರಗಳು, 4 ಮನೆ ಮಂದಿರ. ಹೌದಾ? ಇದರ ಸಮಾನಾರ್ಥಕ ಪದ ಅಂದ್ರೆ ಹೆಳವ ಅಥವಾ ಕುಂಟ ಅಂತ ಅರ್ಥ. ಖಂಜ ಮೀನ್ಸ್ ಹೆಳವ ಅಥವಾ ಕುಂಟ ಅಂತ ಅರ್ಥ. ನೋಡೋಣ ಇದ್ರ ಬಗ್ಗೆ ಈ ಶಬ್ದ ಎಲ್ಲಿ ಯೂಸ್ ಮಾಡ್ಯಾರಪ್ಪ ಅಂದ್ರ ಅಮರಸಿಂಹದ ಅಮರಸಿಂಹನ ಅಮರಕೋಶ ಕೃತಿಯನ್ನು ನೋಡ್ತೀವಲ್ಲ, ಅಲ್ಲಿ ಉಲ್ಲೇಖ ಆಗ್ಯದ ಇದು. ಕೇಳ್ಬೋದು, ಖಂಜ ಪದ ಯಾವ ಕೃತಿಯಲ್ಲಿ ಉಲ್ಲೇಖ ಆಗಿದೆ ಅಂತ ಕೇಳ್ಬೋದು. ಅದರ ಸಲುವಾಗಿ ಹೇಳೀನಿ. ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಯಾವುದು ಅಂತ ಕೇಳ್ತಾರ. ಹೌದಾ? ಆದೇಶ ಸಂಧಿ, ಯಕಾರಾಗಮ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ನೋಡ್ರಿ ಯಾವ್ದಕ್ಕದ್ ನೋಡ್ರಿ, ಬಿಡಿಸಿ ನನಗೆ ಕಮೆಂಟ್ನಾಗ ಹಾಕ್ರಿ. ಹೌದಾ? ಇದು ಆಪ್ಷನ್ 4 ಲೋಪ ಸಂಧಿ ಆಗ್ತದೆ. ಹೌದಾ? ಇದರ ಎಕ್ಸ್ಪ್ಲನೇಷನ್ ನೋಡೋಣ. ಲೋಪ ಸಂಧಿ ಅಂದ್ರೆ ಏನಪ್ಪಾ? ಸಂಧಿಗಳ ಬಗ್ಗೆ ಹಂಗೆ ಎಕ್ಸ್ಪ್ಲೇನ್ ನೋಡೋಣ. ಇಲ್ಲಿ ಪೂರ್ವ ಪದದ ಅಂತವಿರುವ ಸ್ವರವು ಇಲ್ಲವಾಗುವುದು. ನೋಡ್ರಿ, ಇಲ್ಲಿ ತುಪ್ಪಳದ ಅದ ಬಿಡಿಸಿ ಬರೆದಾಗ ತುಪ್ಪಳದ ಅಂತೆ. ಇಲ್ಲಿ ನೋಡ್ರಿ, ತುಪ್ಪಳದ ಇಲ್ಲಿ ತನ ಬಂದದ. ಇಲ್ಲಿ ಏನಾಗ್ಯದ? ಹೋಗ್ಯದ ನೋಡ್ರಿ. ಎಲ್ಲಿ ಆಗಿಲ್ಲ, ಅಕಾರ ಲೋಪ ಆಗಿದ್ದಕ್ಕ ಇದಕ್ಕೆ ಏನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಆಮೇಲೆ ಆದೇಶ ಸಂಧಿ, ಇಲ್ಲಿ ಉತ್ತರ ಪದದ ಆರಂಭದಲ್ಲಿ, ಅಂದ್ರೆ ಉತ್ತರ ಪದ ಅಂತ ಯಾವ್ದಕ್ ಕರಿತೀವಿ ಅಂದ್ರೆ, ಇದು ಮರ ಅದಲ್ಲ, ಇದಕ್ಕೆ ಉತ್ತರ ಪದ ಅಂತ ಕರಿತೀವಿ. ಬೆಟ್ಟ ಅದಲ್ಲ, ಇದಕ್ಕೆ ಉತ್ತರ ಪದ ಅಂತ ಕರಿತೀವಿ. ಹೌದಾ? ಇದು ಪೂರ್ವ ಪದ. ದಕ್ಷಿಣ ಅಲ್ರಿ, ಪೂರ್ವ ಪದ ಅಂತ ಕರಿತೀವಿ. ತಾವರೆ. ಉತ್ತರ ಪದದ ಆರಂಭದಲ್ಲಿ ಕ ಚ ಟ ತ ಪಗಳಿಗೆ ಸಂಧಿ ಪದವಾಗುವಾಗ ಗ ಜ ಡ ದ ಬಗಳು ಈ ಪ್ಲೇಸ್ನಾಗ ಕ ಚ ಟ ತ ಪ ಬಂದ್ರ ಈ ಪ್ಲೇಸ್ನಾಗ ಗ ಜ ಡ ದ ಬಗಳು ಆದೇಶವಾಗಿ ಬರುವುದಕ್ಕ ಏನಂತ ಕರೀತಾರ? ಈಗ ಮರ ಅಥವಾ ಕಾಲು ಅದ್ ನೋಡ್ರಿ, ಅಲ್ಲಿ ಗ ಬಂದ್ಬಿಟ್ಟ. ನಿಂದು ಕೆಲಸ ಆತು ದೋಸ್ತ, ಹೋಗು ನಾ ಬರ್ತೀನಿ ಅಂತ ಗ ಬಂದ್ಬಿಟ್ಟ. ಹೌದಾ? ಇಲ್ಲಿ ತ ಬದ್ಲಿ ಟ
ಇದು ತಾ ಬರ್ಲಿ ದ ಬಂದದ. ಹೋಗ್ ದೋಸ್ತ ನೀ ಭಾಳ ಹೈರಾಣಾಗಿ ನಿಮ್ಮ ಮನೆಗೆ ಹೋಗು, ನಾ ಬರ್ತೀನಿ ಅಂತ ಹೌದಾ. ಅದ್ರ ಸಲುವಾಗಿ ಕ ಚ ಟ ತ ಪ ಬದ್ಲಿ ಗ ಜ ಡ ದ ಬ ಬರೋದಕ್ಕೆ ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಇನ್ನು ನೋಡ್ರಿ ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ ನೋಡಿದಾಗ ಎರಡು ಅಕ್ಷರಗಳ ನಡುವೆ ಸಂಧಿ ಏರ್ಪಟ್ಟಾಗ ಹೊಸ ಅಕ್ಷರ ಬಂದು ಸೇರುವುದಕ್ಕೆ ಆಗಮ ಸಂಧಿ ಅಂತೀವಿ. ಅದ್ರಾಗೆ ಏಕಾರಾಗಮ ಸಂಧಿ, ವಕಾರಾಗಮ ಸಂಧಿ ಅಂತ ಎರಡು ಆಗಮ ಸಂಧಿಗಳದಾವು. ಅಲ್ಲಿ ಯಕಾರ ಬಂದ್ರ ಹೌದಾ, ಆದೇಶ ಆದ್ರ ಹೊಸದಾಗಿ ಬಂದ್ರ ಗೆಸ್ಟ್ ಅದು ಹೌದಾ. ನಾವೀಗ 4 ಜನ ಇರ್ತಾವ, ಪಪ್ಪ ಮಮ್ಮಿ ಮಕ್ಕಳು ಇರ್ತೀವಿ ಹೌದಾ. ಹೊಸದಾಗಿ ಬ್ಯಾರೆ ಊರಿಂದ ಯಾರೇ ಗೆಸ್ಟ್ ಬಂದ್ರ ಅದಕ್ಕೆ ಏನಂತ ಕರಿತೀವಿ? ಆಗಮ. ಆಗಮಿಸಿದ್ರು, ಬಂದ ಅತಿಥಿಗಳು ಆಗಮಿಸಿದ್ರು ಅಂತೀವಲ್ಲ, ಹಂಗ ಆಗಮ ಬಂದ್ಬಿಡ್ತದ, ಅಲ್ಲಿ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಮಳೆ ನೋಡ್ರಿ, ಇಲ್ಲಿ ಮಳೆ ಅದ, ಇಲ್ಲಿ ಇಂದ ಅದ, ಇಲ್ಲಿ ಎಲ್ಲ ಬಿಟ್ಟು ಬಂದು ಕೂತ್ ಬಿಡ್ತು ಹೌದಾ. ಇಲ್ಲಿ ಈ ಫಸ್ಟ್ ಮನ್ಯಾಗಿಲ್ಲ, ಆಮೇಲೆ ಮನ್ಯಾಗ ಬಂದು ಕೂತು. ಆಮೇಲೆ ಆಗಮ ಸಂಧಿ ಅಂತ ಬರ್ತದ, ವಕಾರಾಗಮ ಸಂಧಿನೂ ಬರ್ತದ. ಅದ್ರಾಗ ಇದು ಆಗಮ ಸಂಧಿ ಒಳಗ ಎರಡು ಅಕ್ಷರಗಳ ನಡುವೆ ಸಂಧಿ ಏರ್ಪಟ್ಟಾಗ ಹೊಸ ಅಕ್ಷರ ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ. ಯ ಅಕ್ಷರ ಬರುವುದನ್ನು ಯಕಾರ ಸಂಧಿ. ನೋ ಪ್ಲಸ್ ಈ ಬದ್ಲಿ ಏನ್ ಬಂದದ? ಈ ಹೌದಾ. ನೋಯಿಸಿದ ಅಂದ್ರೆ ಈ ಸ್ವರ ಏನ್ ಮಾಡ್ತದ? ಆ ವ್ಯಂಜನ ಒಳಗ ಕೂಡಿ ಬಿಡ್ತದ, ಬಂದ್ಬಿಡ್ತದ. ಅದಕ್ಕೆ ಯಕಾರಾಗಮ ಸಂಧಿ ಅಂತೇವೆ. ವಕಾರ ಆಗಮ ಆಗುವುದಕ್ಕೆ ವಕಾರ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಮಗು ಪ್ಲಸ್ ಅನ್ನು, ಮಗುವನ್ನು ಬಂತೇಳಿ, ಬಂದೆಪನ ಅಂತ ಹೇಳಿ ಬಂದ್ಬಿಡ್ತು. ಈ ಸಂಪ್ರದಾಯದ ಬಗ್ಗೆ, ಕಲ್ಚರ್ ಬಗ್ಗೆನೂ ಕನ್ನಡದಾಗ ಕೇಳ್ತಾರ. ವೀರಗಾಸೆ ಸಂಪ್ರದಾಯಕ್ಕೆ ಯಾವ ಸಂಪ್ರದಾಯಕ್ಕೆ ಸೇರಿದಂತಹ ನೃತ್ಯ ಅಂತ ಕೇಳ್ಯಾರ. 1ನೇ ಆಪ್ಷನ್ ಶೈವ ಸಂಪ್ರದಾಯ, 2ನೇದ್ದು ವೈಷ್ಣವ ಸಂಪ್ರದಾಯ, 3ನೇದ್ದು ಬೀರೇಶ್ವರ ಸಂಪ್ರದಾಯ, 4 ವೈಷ್ಣವ ಸಂಪ್ರದಾಯ. ಅದ್ರಾಗ ನಮಗ ವೀರಗಾಸೆ ಯಾವ ಸಂಪ್ರದಾಯದಂತ ನೋಡಿದ್ರ ಶೈವ ಸಂಪ್ರದಾಯದಿಂದ ಬಂದಂತಹ ಒಂದು ಇದು ವೀರಗಾಸೆ ನೃತ್ಯ. ಇದು ನೋಡುನು, ಇದನ್ನ ಸಾಮೂಹಿಕ ನೃತ್ಯವನ್ನ ಒಳಗೊಂಡ ಅಂದ್ರೆ ಬಹಳ ಜನ ಕೂಡಿ ಮಾಡುವಂತ ಒಂದು ನೃತ್ಯ. ಕರ್ನಾಟಕದ ಒಂದು ಜನಪದ ಕಲೆ. ಈ ಎಲ್ಲ ರಾಜ್ಯದ ಜನಪದ ಕಲೆಗಳನ್ನ ಕೇಳ್ತಾರ ನೋಡ್ರಿ. ಇದು ವೀರಗಾಸೆಯನ್ನು ಕರ್ನಾಟಕದ ಒಂದು ಜನಪದ ಕಲೆ. ಇದು ಯಾವ ಸಂಪ್ರದಾಯಕ್ಕೆ ಸೇರಿದ ಅಂದ್ರೆ ಶೈವ ಸಂಪ್ರದಾಯಕ್ಕೆ ಸೇರಿದಂತಹ ಧಾರ್ಮಿಕ ವೀರ ನೃತ್ಯ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಧಾರ್ಮಿಕ ವೀರ ನೃತ್ಯ ಅಂತ ಕರಿತೀವಿ. ಕನಿಷ್ಠ ಇಬ್ರು ಇರ್ತಾರ, ಇಬ್ರು ಒಡಪ್ ಹೇಳ್ಕೋತ ಅಂದ್ರೆ ನೋಡ್ರಿಲ್ಲ ಭಾಗವದ್ಗೀತಾ, ಈಕಿ ಕೃಷ್ಣ ಸುಧಾಮ, ಆಮೇಲೆ ಯಾರು ಒಡಪು ಹೇಳ್ತಾರ, ಒಬ್ರಿಗೊಬ್ರು ಒಡಪು ಹೇಳ್ತಾರ. ಅದು ನೆನ್ಪು ಬರೋಲ್ಲಾಗ್ಯದ, ಏನೋ ಅದದು. ಗರಿಷ್ಠ 30 ಮಂದಿ ಇದರಲ್ಲಿ ಭಾಗವಹಿಸೋರು. ಇಬ್ಬರ ಮಿನಿಮಮ್ ಬೇಕು, ಬಹಳಷ್ಟು ಅಂದ್ರೆ 30 ಜನ ಇರುವಂತಹ ಒಂದು ವೀರಗಾಸೆ ನೃತ್ಯ. ಇದು ಎಲ್ಲೆಲ್ಲಿ ನಡೀತದಂದ್ರೆ ಮೇನ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಬಳ್ಳಾರಿ ಜಿಲ್ಲೆಗಳಲ್ಲಿ ನೃತ್ಯ ಪ್ರದರ್ಶನವಿದೆ ಹೌದಾ. ತಾಳ, ಶ್ರುತಿ, ಜಮಾಳ, ಓಲಗ, ಮೌರಿ, ಕರಡೆ ವಾದ್ಯ ಹೌದಾ, ಪಂಚವಾದ್ಯ ಇವೆಲ್ಲ ಯೂಸ್ ಮಾಡಿ ಏನ್ ಮಾಡ್ತಾರ? ಈ ಧಾರ್ಮಿಕ ನೃತ್ಯವನ್ನ ಈ ಹಬ್ಬ ಹರಿದಿನ ಹೌದಾ ಅಲ್ಲೆಲ್ಲ ಯೂಸ್ ಮಾಡ್ತಾರ. ಇದನ್ನ ಕರಡೆ ಈ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ. ಕರಡೆ ವಾದ್ಯ ಇರಲೇಬೇಕು ಅಂತ ಹೇಳ್ತಾರ. ನೆಕ್ಸ್ಟ್ ನೋಡ್ರಿ ಕ್ವಶನ್, 2 ನಾಮಪದಗಳು ಸೇರಿ ಸಮಾಸವಾದಾಗ ನೋಡ್ರಿ, ಅಲ್ಲಿ ಸಂಧಿ ನೋಡ್ಕೊಂಡ್ವಿ ಹೌದಾ, ಅಲಂಕಾರ ನೋಡಿದ್ವಿ. ಇಲ್ಲಿ ಏನ್ ನೋಡಾತೀವಿ? ಸಮಾಸ ನೋಡಾತೀವಿ. 2 ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ
ಪ್ರಧಾನವಾಗಿರುವ ಸಮಾಸಕ್ಕೆ ಡ್ಯಾಶ್ ಡ್ಯಾಶ್ ಸಮಾಸ ಎನ್ನುವರು ಅಂತ ಕೇಳ್ತಾರ. ಯಾವ ಸಮಾಸ ನಿಮಗೆಲ್ಲ ಗೊತ್ತೇ ಅದು ಅನಿಸ್ತದ, ಹೌದಾ? ಯಾವುದು? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಸರಿಯಾದ ಆಯ್ಕೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನೋಡು, ಸಮಾಸಗಳ ಬಗ್ಗೆ ನೋಡು. ಇದರಲ್ಲಿ ತತ್ಪುರುಷ ಸಮಾಸ ಸ್ಪೆಷಲ್ ಏನಪ್ಪಾ ಅಂದ್ರೆ ಎರಡು ನಾಮಪದಗಳು, ಎರಡು ಪದಗಳು ಸೇರಿ ಸಮಾಸ ಆಗ್ತದ. ಎರಡೂ ಪದಗಳು ಏನಿರ್ತಾವು? ನಾಮಪದಗಳೇ ಇರ್ತಾವು. ಆ ನಾಮಪದದಲ್ಲಿ ಉತ್ತರ ಪದ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತರದ ಪ್ರಮುಖ ಪಾತ್ರವ ಬೆಟ್ಟದಾವರೆ. ಬೆಟ್ಟದಾವರೆ ಅಂದ್ರ ಬೆಟ್ಟದ ತಾವರೆ, ಬೆಟ್ಟದಾವರೆ. ನೋಡ್ರಿ, ಬೆಟ್ಟದ ತಾವರೆ ಎರಡೂ ನಾಮಪದ. ಬೆಟ್ಟನೂ ಒಂದು ಇದು ನಾಮಪದನೇ. ತಾವರೆ ಅಂದ್ರ ಗೊತ್ತದ ನಿಮಗ, ಕಮಲ, ಅದನ್ನು ಒಂದು ನಾಮಪದದೆ. ಇಲ್ಲಿ ತಾವರೆ ಎಲ್ಲದ? ಬೆಟ್ಟದಾಗದ. ತಾವರೆ ಬಗ್ಗೆನೆ, ಉತ್ತರ ಪದದ ಬಗ್ಗೆನೆ ಪ್ರಮುಖವಾಗಿ ಹೇಳುದಕ್ಕೆ ಏನಂತ ಕರೀತಾರ? ತತ್ಪುರುಷ ಸಮಾಸ ಅಂತ ಕರೀತಾರೆ. ಮರಗಾಲು, ಮರದ ಕಾಲು. ಕಾಲೇ ಯಾವ್ದರದ? ಮರದ್ದದ. ಕಾಲು ಬಳೆ, ಕಾಲಿನ ಬಳೆ. ಬಳೆ ಅದ, ಬಳೆ ಕೈಯೇ ಒಳಗಿರ್ತದ, ಕಿವಿ ಇದು ಸಾಕಷ್ಟು ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರ. ಆದ್ರೆ ಯಾವ ಬಳೆ ಅದ? ಕಾಲಿನ ಬಳೆ. ಇದಕ್ಕೆ ಏನಂತ ಕರಿತೀವಿ? ತತ್ಪುರುಷ ಸಮಾಸ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬೇರೆ ಸಮಾಸಗಳ ಬಗ್ಗೆನೂ ಹಂಗೆ ನೋಡ್ಕೋತ ಹೋಗೋಣ, ಹೌದಾ? ಪೂರ್ವ ಪದವು ಪ್ರಮುಖವಾಗಿದ್ದು ಒಂದು ಅಂಶದ ಬಗ್ಗೆ ತಿಳಿಸುತ್ತದೆ. ಪೂರ್ವ ಪದ ಪ್ರಮುಖವಾಗಿರ್ತದ. ಇಲ್ಲಿ ನೋಡ್ರಿ, ತಲೆಯ ಮುಂದೆ, ಮುಂದೆಲೆ, ಹೌದಾ? ಹಿಂದಿಂದ ಮುಂದೆ ಬರ್ತದ, ಮುಂದಿಂದ ಹಿಂದೆ ಬರ್ತದ. ಇದಕ್ಕೆ ಏನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಕಣ್ಣ ಕಡೆ, ಕಡೆಗಣ್ಣು, ಹೌದಾ? ಇದು ಏನು? ಅಂಶಿ ಸಮಾಸ. ಹಿಂದಿಂದ ಇದು ಎಲ್ಲ ನೆನಪಿಟ್ಕೊಳ್ಳೋ ಅವಶ್ಯಕತೆ. ಹಿಂದಿಂದ ಮುಂದೆ ಬರ್ತದ, ಮುಂದಿಂದ ಹಿಂದೆ ಬರ್ತದ. ಅದಕ್ಕೆ ಏನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಪೂರ್ವ ಪದ ಸರ್ವನಾಮವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ಗಮಕ ಸಮಾಸ. ನೋಡ್ರಿ, ಪೂರ್ವ ಪದ ಏನದ? ಸರ್ವನಾಮ ಆಗ್ಯದ. ಸರ್ವನಾಮ ಅಂದ್ರೆ ಗೊತ್ತು, ನಾಮಪದ ಬದ್ಲಿ ಯೂಸ್ ಮಾಡ್ತೀವಿ ಅದನ್ನೇ. ಅದಕ್ಕೆ ಸರ್ವನಾಮ ಅಂತ ಕರಿತೀವಿ. ಇದು ನಾಯಿ, ಹೌದಾ? ಅವನು ಮನುಷ್ಯ, ಇವಳು ಮುದುಕಿ. ಇದು ಹೋಗಿ ಏನಾಗ್ತದೆ? ಈ ನಾಯಿ, ಆ ಮನುಷ್ಯ, ಈ ಮುದುಕಿ, ಹೌದಾ? ಉತ್ತರ ಪದ ನಾಮಪದವಾಗಿದ್ರ ಮುಂದೆ ಬರುವುದು ನಾಮಪದ ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಆಮೇಲೆ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ಪೂರ್ವ ಪದವು ದ್ವಿತೀಯ ವಿಭಕ್ತಿಯಲ್ಲಿದ್ದು, ಹೌದಾ? ಇಲ್ಲಿ ನೋಡ್ರಿ, ಅನ್ನು ಪ್ರಥಮವು, ತೃತೀಯ ಅನ್ನು, ಇದು ಪ್ರತ್ಯಯಗಳು ಬರ್ತಾವಲ್ಲ, ಅದು ದ್ವಿತೀಯ ವಿಭಕ್ತಿ ಆಗಿದ್ದು ಉತ್ತರ ಪದದಲ್ಲಿ ಕ್ರಿಯಾಪದ ಬಂದ್ರ ಕ್ರಿಯೆಯನ್ನು ಮಾಡುವಂತಹ ಪದ. ಕ್ರಿಯಾಪದ ಅಂದ್ರ ಮುಟ್ಟಿ, ಮುಚ್ಚಿ, ಮುಗಿದು ಅಂದ್ರೆ ಕೆಲಸ ಮಾಡುವಂತಹ ಒಂದು ಪದಗಳು ಬಂದ್ರ, ಕ್ರಿಯಾಪದ ಬಂದ್ರ ಅದಕ್ಕೆ ಕೈ ಮುಟ್ಟಿ, ಹೌದಾ? ಅವ್ರನ್ನ ಏನ್ ಮಾಡ್ತೀವಿ ನಾವು? ದ್ವಿತೀಯ ವಿಭಕ್ತಿಗಳನ್ನ ತೆಗೆದು ಬಿಡ್ತೀವಿ. ಆಮೇಲೆ ಕಣ್ಮುಚ್ಚಿ ಅಂದ್ರ ಅದನ್ನ ಏನ್ ಮಾಡ್ತೇವೆ? ಕಣ್ಣನ್ನು ಮುಚ್ಚಿ ಅವು ಕೂಡಿಸ್ಬಿಡ್ತೇವೆ ಎರಡು, ಹೌದಾ? ಕೈ ಮುಗಿದು, ಕೈಯನ್ನು ಮುಗಿದು ಅಂದ್ರ ವಿಭಕ್ತಿ ಪ್ರತ್ಯಯ ಜೊತೆ ಕ್ರಿಯಾಪದದ ಕೂಡಿದಕ್ಕೆ ಏನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಸಮಾಸದಾಗ ಎಷ್ಟು ಪ್ರಕಾರ ಅದಾವು ಅಂತಂದ್ರ ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವೀಹಿ ಸಮಾಸ, ಕ್ರಿಯಾ ಸಮಾಸ. ಸಮಾಸ ಬಗ್ಗೆ ಒಂದಿಷ್ಟು ತಿಳ್ಕೊಂಡ್ವಿ, ಹೌದಾ? ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿದ್ದು, ಆಮೇಲೆ ಉತ್ತರ ಪದದ ಅರ್ಥ ಪ್ರಧಾನ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದಕ್ಕ ತತ್ಪುರುಷ ಸಮಾಸ ಅಂತ ಕರಿತೀವಿ, ಹೌದಾ? ಇವು ಎರಡು ಕನ್ನಡ ಶಬ್ದಗಳೇ ಸೇರಿರ್ತಾವ. ಆಮೇಲೆ
ಕಾಲಿನ ಬಳೆ ಎಕ್ಸಾಂಪಲ್ ನೋಡಿದ್ವಿ ನಾವು. ಷಷ್ಠಿ ಸಮಾಸ ಅಂತ ಬರ್ತದ, ವಿಭಕ್ತಿ ಪ್ರತ್ಯಯ ಸಮಾಸ ಅಂತ ಬರ್ತದ. ಅದ್ರಾಗೆ ಕರ್ಮಧಾರೆಯ ಸಮಾಸ ವಿಶೇಷಣ ಮತ್ತು ವಿಶೇಷ ಸಂಬಂಧಗಳು ಕೂಡಿ ಆಗುವ ಸಮಾಸವನ್ನ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಹಿರಿದು ಅಂದ್ರೆ ವಿಶೇಷಣ, ವಿಶೇಷ ವಿಶೇಷ ಅಂದ್ರೆ ಮರ, ಎರಡು ಕೂಡಿ ಏನಾಗ್ಯದ ಹೆಮ್ಮರ ಆಗ್ಯದ, ಅದಕ್ಕೆ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಅಂಶಿ ಸಮಾಸ ಅಂದ್ರೆ ಪೂರ್ವ ಉತ್ತರ ಪದಗಳು ಅಂಶ ಮತ್ತು ಅಂಶಿ ಭಾವದಿಂದ ಸೇರಿದ್ದರೆ ಅದನ್ನ ಅಂಶಿ ಸಮಾಸ ಅಂತ ಕರಿತೀವಿ. ನಾಲಿಗೆಯ ತುದಿ, ತುದಿ ನಾಲಿಗೆ, ಹೌದಾ, ಈಚೆ ಕಡೆ ಬಂದದ್ ನೋಡ್ರಿ ಅಂಶಿ ಸಮಾಸ. ದ್ವಿಗು ಸಮಾಸ ಪೂರ್ವ ಪದ ಸಂಖ್ಯಾ ಸೂಚಕವಾಗಿದ್ದು ಅಂದ್ರೆ 1, 2, 3 ಹಿಂಗ್ ಸಂಖ್ಯಾ ಸೂಚಕವಾಗಿದ್ದು ಉತ್ತರದಲ್ಲಿ ನಾಮಪದಗಳನ್ನೇ ಸೇರಿ ಆಗುವ ಸಮಾಸಕ್ಕೆ ಏನಂತ ಕರಿತೀವಿ? ದ್ವಿಗು ಸಮಾಸ. ನೋಡ್ರಿ ಇಲ್ಲಿ 1 ಅದ, ಏನು ಸಂಖ್ಯಾ ಸೂಚಕದ. ಕಟ್ಟು ಇದು ಏನದ? ನಾಮಪದ ಅದ, ಹೌದಾ, ಅದನ್ನೇನ 1 ಕಟ್ಟು ಒಗ್ಗಟ್ಟು. ಇನ್ನ 4 ಸಮಾಸಗಳನ್ನ ನೋಡೋಣ, ಹೌದಾ. ದ್ವಂದ್ವ ಸಮಾಸ, ದ್ವಂದ್ವ ಸಮಾಸ ಅಂದ್ರೆ 2 ಅಥವಾ ಅನೇಕ ನಾಮಪದಗಳು ಸೇರಿ 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲಾ ಪದಗಳ ಅರ್ಥಗಳು ಪ್ರಧಾನವಾಗಿದ್ರೆ, ಪ್ರತಿಯೊಂದು ಪದಗಳ ಅರ್ಥ ಪ್ರಧಾನ ಆಗಿದ್ದು, ಒಂದು ಇದು ಇಲ್ಲ, ಮರೀಚಿಕೆ ಆಗಂಗಿಲ್ಲ, ಅದಕ್ಕೆ ಏನಂತ ಕರಿತೀವಿ? ದ್ವಂದ್ವ ಸಮಾಸ. ಗಿಡವೂ ಮರವು, ಗಿಡ ಮರ ಎರಡು ಪ್ರಧಾನ ಇದಾವ, ಗಿಡ ಮರ, ಹೌದಾ. ಇನ್ನು ನೆಕ್ಸ್ಟ್ ಬಹುರ್ವಿ ಸಮಾಸ. ಜಾಸ್ತಿ ಎಕ್ಸಾಂಪಲ್ಸ್ ಹೇಳ್ಕೊತ ಕುಂದ್ರಕ್ ಟೈಮ್ ಇಲ್ಲ, ಹೌದಾ, ಅದ್ರ ಸಲುವಾಗಿ ಅಷ್ಟೇ ಬ್ರೀಫ್ ಆಗಿ ನೋಡತ್ತೀವಿ. ಬಹುರ್ವಿ ಸಮಾಸ 2 ಅಥವಾ ಅನೇಕ ಪದಗಳು, 2 ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವುಳ್ಳ ಸಮಾಸಕ್ಕೆ ಬಹುರ್ವಿ ಸಮಾಸ. ಅಂದ್ರ 2ಕ್ಕಿಂತ ಹೆಚ್ಚು ನಾಮಪದಗಳು ಇರ್ತಾವು, ಬಟ್ ಆ ನಾಮಪದ ಅಲ್ಲದೆ ಬೇರೆ ಪದ ಬಂದ್ಬಿಡ್ತದ, ಅದಕ್ಕೆ ಬೇರೆ ಅರ್ಥ ಕೂಡಿದಾಗ ಬೇರೆ ಅರ್ಥ ಬರ್ತದ, ಅದಕ್ಕೆ ಬಹುರ್ವಿ ಸಮಾಸ. ಕೆಂಪಾದ, ಇದು ಒಂದು ಕೆಂಪಾದ, ಕೆಂಪಾದ ಇದು ಹೊಂಟದ್ ನೋಡೋದು, ಕೆಂಪಂದ್ ಹುಡಿ ಹೊಂಟದ್ ನೋಡು ಅಂತ ಕರಿತೀವಿ. ಕಣ್ಣು, ಕಣ್ಣು ಉಳ್ಳವ, ಕಣ್ಣು ಉಳ್ಳವ ಅಂತ ಕರಿತೀವಿ, ಕಣ್ಣಿದ್ದವ ಅಂತ ಅರ್ಥ. ಅದಕ್ಕೆ 2 ಕೂಡಿ ಕೆಂಗಣ್ಣು, ಕೆಂಗಣ್ಣು ಮೀನ್ಸ್ ಸಿಟ್ಟು, ಕೋಪ ಅಂತ ಅರ್ಥ, ಹೌದಾ. ಬೇರೆ ಅರ್ಥನೇ ಕೊಡ್ತದ, ಅದಕ್ಕೆ ನಾವ್ ಏನಂತ ಕರಿತೀವಿ? ಬಹುರ್ವಿ ಸಮಾಸ ಅಂತ ಕರಿತೀವಿ. ಇನ್ನ ಕ್ರಿಯಾ ಸಮಾಸ. ಕ್ರಿಯಾ ಸಮಾಸ ನೋಡಿದ್ವಿ ಅಂದ್ರ ಸಮಾಸದಲ್ಲಿ ಉತ್ತರ ಪದವು ಕ್ರಿಯಾ ಸೂಚಕವಾಗಿದ್ದು ಉತ್ತರ ಪದ ಕ್ರಿಯೆಯನ್ನು ಹೊಂದದ, ಅದು ಕ್ರಿಯಾ ಸಮಾಸ. ಮುದ್ದನ್ನು ಮಾಡು, ಇದು ಪೂರ್ವ ಪದ, ಇದು ಮಾಡು, ಮಾಡು, ಮುದ್ದು ಮಾಡು ಏನಪ್ಪಾ ಅಂದ್ರ ಕ್ರಿಯಾ ಸೂಚಕ. ಇದ್ರಾಗ ಉತ್ತರ ಪದ ಕ್ರಿಯೆ ಮಾಡುದು ಇತ್ತಪ್ಪ ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಇನ್ನ ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಹಾಗೂ ಅಥವಾ ಕೃದಂತಗಳಿಂದ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನ ಗಮಕ ಸಮಾಸ. ಅಂದ್ರ ನೋಡ್ರಿ, ಸರ್ವನಾಮ ಇದು ಏನಪ್ಪಾ ಅಂದ್ರ ನಾಮಪದ. ಇವನು ಮುದುಕ, ಸರ್ವನಾಮ ಹೋಗಿ ಇಲ್ಲಿ ಏನ್ ಆಗ್ತದ? ಈ ಮುದುಕ. ಇದಕ್ಕೆ ಏನಂತ ಕರಿತೀವಿ? ಗಮಕ ಸಮಾಸ. ಇನ್ನು ಬಹುತೇಕ ಸಮಾಸ ಕನ್ನಡ ಸಂಸ್ಕೃತ, ಹೌದಾ, ಪದಗಳಿಂದ ಆಗಿರ್ತಾವ, ಹೌದಾ. ಅದನ್ನೆಲ್ಲ ಸಮಾಸದ ಬಗ್ಗೆ ಆಲ್ಮೋಸ್ಟ್ ತಿಳ್ಕೊತೀನಿ. ಈ ಡೀಟೇಲ್ಸ್ ಅಂದ್ರೆ ಒಂದೇ ವಿಡಿಯೋದಾಗ ಆಲ್ಮೋಸ್ಟ್ ಎಷ್ಟಾಗ್ತದ ಅಷ್ಟು ಬ್ರೀಫ್ ಆಗಿ ಏನ್ ಮಾಡತ್ತೀನಿ. ಅಲಂಕಾರ ನೋಡಿದ್ವಿ, ಸಂಧಿಗಳು ನೋಡಿದ್ವಿ, ಸಮಾಸಗಳು ನೋಡಿದ್ವಿ, ಇನ್ನು ಪ್ರತ್ಯಯಗಳು ನೋಡತ್ತೀವಿ. ಸ್ಕಿಪ್ ಮಾಡ್ಬೇಡ್ರಿ ಅಲ್ಲಿ. ಪಂಡಿತ ವಕ್ಕಿ ಎಂದರೆ, ಪಂಡಿತ ವಕ್ಕಿ ಅಂತ ಎದಕ್ಕೆ ಕರೀತಾರ ಅಂತ ಕೇಳಾರ. ಆಪ್ಷನ್ 1 ಕೋಗಿಲೆ, ಆಪ್ಷನ್ 2 ಗಿಳಿ, ಆಪ್ಷನ್ 3 ಪಾರಿವಾಳ, ಆಪ್ಷನ್ 4 ಕಾಜಾಣ, ಹೌದಾ. ಪಂಡಿತ ವಕ್ಕಿ ಅಂತ ಯಾವ್ದು ಕರೀತಾರ ಅಂದ್ರೆ ಗಿಳಿ ಕರೀತಾರ. ಯಾಕೆ ಕರೀತಾರ ಡೀಟೇಲ್ಸ್ ಆಗಿ ನೋಡೋಣ ಬರ್ರಿ. ಇದು ಗಿಳಿ ಹೆಚ್ಚಾಗಿ ಪಂಡಿತರ ಜೊತೆ ಇರ್ತದ ನೋಡ್ರಿ. ಪಂಡಿತರು ಹಿಂಗ್ ಗಿಳಿ ತೊಗೊಂಡು ಅಡ್ಡಾಡ್ತಿರ್ತಾರ. ನಾವು ಈ ಬಾಕಿ ಕಡೆಕ್ ನೋಡಿರ್ಲಿಲ್ಲ ಅಂದ್ರೂ ಟಿವಿಯಾಗ ಅಂದ್ರೂ ನೋಡಿರ್ತೇವೆ.
ಗಿಳಿಶಾಸ್ತ್ರ ಕೇಳ್ರಿ ಗಿಳಿಶಾಸ್ತ್ರ ಕೇಳ್ರಿ ಅಂತ ಹೆಚ್ಚಾಗಿ ಪಂಡಿತರ ಜೊತೆ ಅಡ್ಡಾಡ ಸಲುವಾಗಿ ಅವ್ರಿಗೆ ಸಹಾಯ ಮಾಡ್ತದಲ್ಲ, ಇದಕ್ಕೆ ಏನಂತ ಕರೀತಾರಂದ್ರ ಪಂಡಿತ ವಕ್ಯ ಅಂತ ಕರೀತಾರ. ಹೌದಾ? ಗಿಳಿ ಹೇಳುವ ಶಾಸ್ತ್ರಕ್ಕೆ ಗಿಳಿಶಾಸ್ತ್ರ ಅಥವಾ ಗಿಣಿಶಾಸ್ತ್ರ ಅಂತನೂ ಕರಿತೀವಿ. ಆಮೇಲೆ ಕೋಗಿಲೆಯ ಇನ್ನೊಂದು ಹೆಸರು ಏನಪ್ಪಾ ಅಂದ್ರ ಕೋಕಿಲ, ಪಿಕ, ಪರಪುಟ್ಟ. ಪಾರಿವಾಳಕ್ಕೆ ಏನಂತ ಕರಿತೀವಿ? ಕಪೋತ ಅಂತ ಕರಿತೀವಿ. ಕಾಜಾಣಕ್ಕೆ ಏನಂತ ಕರಿತೀವಿ? ಭೀಮರಾಜ ಅಂತ ಕರಿತೀವಿ. ಹೌದಾ? ಈಗ ಹೆಂಗ ಪಂಡಿತ ವಾಕ್ಯ ಅಂತ ಕೇಳಿದ್ರು ಹಂಗ ಇವು ಕೇಳ್ಬಹುದು. ಆದ್ರಿಂದ ಇವತ್ತರ್ನ ಏನ್ ಮಾಡ್ಬೇಕು, ನೀವು ನೋಡ್ಬೇಕಾಗಿದ್ದ ಅವಶ್ಯಕತೆ ಅನಿಸ್ತು. ಹಳೆಗನ್ನಡದ ಇವರಂ ಈ ಪದದ ವಿಭಕ್ತಿ ನೋಡ್ರಿ, ಪ್ರತ್ಯಯಗಳು ಅಂತ ಬರ್ತಾವು. ಅದ್ರಾಗ ಈ ಹೊಸಗನ್ನಡ ಪ್ರತ್ಯಯಗಳು ಬೇರೆ, ಹಳೆಗನ್ನಡ ಪ್ರತ್ಯಯಗಳು ಬೇರೆ ಅದ. ಹೌದಾ? ಇವರಂ ಇದು ಯಾವ ವಿಭಕ್ತಿ ಅಂತ ಕೇಳ, ಇದು ಯಾವ್ದಪ್ಪ ಅಂದ್ರ ದ್ವಿತೀಯ ಬರ್ತದ. ದ್ವಿತೀಯ ಬರ್ತದ ಹೆಂಗ್ರಿ ಒಂದ್ ನೋಡುಂ ಬರ್ರಿ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ. ವಿಭಕ್ತಿ ಹೆಸರು ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಹೌದಾ? ವಿಭಕ್ತಿ ಪ್ರತ್ಯಯಗಳು ಗೊತ್ತಿರ್ಲೇಬೇಕು ಕನ್ನಡ ಗ್ರಾಮರ್ ಒಳಗ. ಹೌದಾ? ವಿಭಕ್ತಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಹೀಗೆ, ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಸಂಬೋಧನ ಏ ಇರ. ಇನ್ನ ಈ ಹೊಸಗನ್ನಡದ ಆಯ್ತು, ಹಳೆಗನ್ನಡದ ನೋಡ್ರಿ ಪ್ರಥಮ ಮ ಎಡಿಷನ್ ಮಾಡಿದ್ರಂದ್ರ ಅದಕ್ಕೆ ಏನಂತ ಕರಿತೀವಿ? ಪ್ರಥಮ. ದ್ವಿತೀಯ ಅಂ ನೋಡ್ರಿ, ಇವರಂ ಹಾಕ್ಯಾರ ಅದಕ್ಕೆ ದ್ವಿತೀಯ ಆಗ್ತದ. ತೃತೀಯ ಇಂದಂ ಇಂದ. ಚತುರ್ಥಿ ಗೆ ಕೆ ಖೆ. ಪಂಚಮಿ ಅತ್ತಣಿಂದಂ. ಷಷ್ಠಿ ಇಲ್ಲಿಯ ಅಲ್ಲಿಯ. ಸಪ್ತಮಿ ಇಲ್ಲಿ ಅಲ್ಲಿ ಒಳ ಉಳ್. ಸಂಬೋಧನ ಎ ಇರ, ಸಂಬೋಧನ ಅ. ಇದನ್ನು ಸ್ಕ್ರೀನ್ ಶಾಟ್ ತೋರಿಸಿ ಸ್ನೇಹಿತರೆ, ಯಾಕಂದ್ರೆ ಈ ವೆರಿ ಇಂಪಾರ್ಟೆಂಟ್. ಸುಮ್ ಗ್ಲಾನ್ಸ್ ಮಾಡ್ಕೊಂಡು ಹೋಗ್ರಿ, ಯೂಸ್ ಆಗ್ತದೆ, 100% ಯೂಸ್ ಆಗ್ತದೆ. ಮೂಲ ಕ್ರಿಯಾಪದಗಳು. ಮೂಲ ಪದ ಯಾವುದು? ಕ್ರಿಯಾಪದ ಯಾವುದು? ಆಲ್ಮೋಸ್ಟ್ ಎಲ್ಲ ಕನ್ನಡ ಅಂದ್ರೆ ಇವು ಇದ್ದೇ ಇರ್ತಾವ. ಏನಪ್ಪಾ ಅಂದ್ರ ಈಗ ಹೆಂಗ ಊಟ ಅಂದ್ರ ಅನ್ನ ಪಲ್ಯ ಸಾರು ಹೆಂಗ್ ಮೂಲಭೂತ ಅಲ್ಲ, ಹಂಗ ಈ ಕನ್ನಡ ಗ್ರಾಮರ್ ಅಂದ್ರ ಹಂಗ ಸಮಾಸಗಳು, ಸಂಧಿಗಳು, ಪ್ರತ್ಯಯಗಳು, ಅಲಂಕಾರಗಳು, ಅನ್ಯ ಭಾಷಾ ಪದಗಳು, ಹೌದಾ, ಕ್ರಿಯಾಪದ, ಮೂಲ ಪದ ಇವೆಲ್ಲ ಇಂಪಾರ್ಟೆಂಟ್. ಅದಕ್ಕೆ ಒಂದೇ ವಿಡಿಯೋದಾಗ ಸಂಪೂರ್ಣ ವ್ಯಾಕರಣ, ಸಂಪೂರ್ಣ ಅನ್ನೋದಕ್ಕಿಂತ ಭಾಗಶಃ ಆಲ್ಮೋಸ್ಟ್ ಕವರ್ ಮಾಡದಂತ ವ್ಯಾಕರಣದ ವಿಡಿಯೋ ಅದ. ಅದ್ರ ಸಲುವಾಗಿ ನನ್ನ ಈ ಪ್ರಯತ್ನಕ್ಕೆ ನಿಮ್ದು ಲೈಕ್, ಸಬ್ಸ್ಕ್ರೈಬ್, ಶೇರ್ ಇತ್ತಂದ್ರೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಪ್ರೀತಿಗೋಸ್ಕರ ನಾ ಮಾಡಕ್ ರೆಡಿ ಇದೀನಿ ಸ್ನೇಹಿತರೆ. ಅದಕ್ಕೆ ನಿಮ್ ಪ್ರೋತ್ಸಾಹ ಇದ್ದೇ ಇರ್ತದ. ಈಗಂತೂ ಕೊಟ್ಟಿರಿ, ಇನ್ ಮುಂದಾದ್ರೂ ಕೊಡ್ಕೋತ ಹೋಗ್ರಿ ಅಂತ ನನ್ನ ಆಶೆ. ಕೊಂದನು ಕ್ರಿಯಾಪದದ ಮೂಲ ರೂಪ. ಮೂಲ ರೂಪ ಅಂದ್ರೆ ಮೂಲ ಯಾವ ಪದದಿಂದ ಬಂದದ? ಆಪ್ಷನ್ 1 ಕೊಲ್ಲು ಪದದಿಂದ ಬಂದ. ಹೌದಾ? ಧಾತು ಮಾಡು ಎಂಬ ಧಾತುವಿಗೆ ವನು ಹಚ್ಚಿದ್ರೆ ಮಾಡುವನು ಆಗ್ತದ. ಕುಡಿ ಇದಕ್ಕೆ ಯು ಮತ್ತು ಒಳು ಹಚ್ಚಿದ್ರೆ ಕುಡಿಯುವಳು. ಹಿಂಗೆ ಕೊಲ್ಲು ಪ್ಲಸ್ ವನು ಕೊಂದನು ಅಂತ ಆಗ್ತದ. ಮೂಲ ಪದ ಯಾವುದು? ಈಚೆ ಕಡೆ ಇದ್ದಿದ್ದಕ್ಕ ಮೂಲ ಪದ ಅಂತ ಕರಿತೀವಿ ನಾವು. ಈ ಪೂರ್ವ ಪದ ಅದಲ್ಲ, ಇದಕ್ಕ ಮೂಲ ಪದ ಅಂತ ಕರಿತೀವಿ. ಮನಿಗೋದ್ರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳ್ಸಿದ್ರೆ ಡ್ಯಾಶ್ ಕೊಡ್ತಾಳೆ ಅಂದ್ರ ಗಾದೆ ಮಾತದು. ಅಂದ್ರ ವಾಕ್ಯದಲ್ಲಿ ಈ ಮಾತಿನಲ್ಲಿ ಇವೆಲ್ಲ ಏನಪ್ಪಾ ಸೆಂಟೆನ್ಸ್ ಇದ್ರು ಆ ಮಾತಿನ ಗತ್ತೆ ಬೇರೆ. ಹೌದಾ? ಆದ್ರಿಂದ ಕನ್ನಡ ಸುಲಿದ ಬಾಳೆಹಣ್ಣಿನಂದದಿ, ಹೌದಾ ಹೇಳಾರಲ್ಲ, ಹಂಗ ಭಾರಿ ಸೊಗಸಾದ ಕನ್ನಡ ಅರ್ಥ. ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್. ಮನಿಗೆ ಹೋದ್ರೆ ಮಜ್ಜಿಗೆ ಕೊಡಲ್ಲ, ಆವಾಗ ಮನಿಗೆ ಹೋದ್ರೆ ಎಲ್ಲಾರು ಮಜ್ಜಿಗೆ ಕೊಡ್ತಿದ್ರು. ಈಗಿನ ನಂಗೆ ಚಾ ಮಾಡ್ಕೊಡ್ತಿದ್ದಿಲ್ಲ, ಕಾಫಿ ಕೊಡ್ತಿದ್ದಿಲ್ಲ.
ಮಜ್ಜಿಗೆನೆ ಕೊಡ್ತಿದ್ರು. ಅದಕ್ಕೆ ಹೇಳಿ ಕಳ್ಸಿದ್ರೆ ಹಾಲು ಕೊಡ್ತಾಳ, ಹಾಲು ತೊಮ್ಮ ಅಂದ್ರೆ ಹಾಲು ಕೊಡ್ತಾಳ ಅಂದ್ರೆ ಒಳ್ಳೆ ಮನಸ್ಸಿಲ್ಲ ಅವಳದು ಅಂತ ಅರ್ಥ. ಹೌದಾ? ಗಾದೆ ಮಾತಿದು ಅಂದ್ರೆ ಮನೆಗೆ ಬಂದವರನ್ನ ಸಹಿಸಂಗಿಲ್ಲ, ಒಳ್ಳೆಯವಳಲ್ಲ. ಕೆಲವೊಂದು ಗಾದೆ ಮಾತು ಅದಾವ ನೋಡ್ರಿ. ದೀಪದ ಬುಡದಲ್ಲಿ ಕತ್ತಲು, ಕತ್ತೆ ಬಲ್ಲದ ಕಸ್ತೂರಿ ಪರಿಮಳ, ಅಲ್ಪರ ಸಂಘ ಅಭಿಮಾನ ಭಂಗ, ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ, ಕಬ್ಬು ಡೊಂಕಾದರೆ ಸವಿ ಡೊಂಕೆ, ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದೇ. ಇವೆಲ್ಲ ಅರ್ಥಪೂರ್ಣವಾದಂತಹ ಗಾದೆ ಮಾತುಗಳು. ಈ ಗಾದೆ ಮಾತುಗಳು ಒಳಗೂ ಸಾಕಷ್ಟು ಪ್ರಶ್ನೆಗಳು. ಈಗ ನಾಡದು ಹೋಗ್ತೀವಲ್ಲ ಕಡ್ಡಾಯ ಕನ್ನಡಕ್ಕೆ, ಆಮೇಲೆ PD ವಿಲೇಜ್ ಅಕೌಂಟೆಂಟ್ ಇದು ಕನ್ನಡ ಎಕ್ಸಾಮ್ಗೆ, ಆಮೇಲೆ KS ಮೇನ್ಸ್ ಎಕ್ಸಾಮ್ಗೆ ಎಲ್ಲದಕ್ಕೂ ಯೂಸ್ ಆಗ್ತದೆ ಸ್ನೇಹಿತರೆ. ಎರಕ ಪದದ ವಿರುದ್ಧ ಪದ. ಎರಕ ಪದದ ವಿರುದ್ಧ ಪದ ಕೇಳಾರ. ಎರಕ ಪದದ ವಿರುದ್ಧ ಪದ ಯಾವುದು? ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ರ. ಎರಕ ಮೀನ್ಸ್ ಪ್ರೀತಿ. ಇದ್ರ ವಿರುದ್ಧ ಪದ ನೋಡ್ರಿ ಯಾವ್ದಾಗ್ತದ? ದ್ವೇಷ ಆಗ್ತದ. ಆದ್ರಿಂದ ಕೆಲವೊಂದಿಷ್ಟು ವಿವರಣೆ ನೋಡು. ಹೌದಾ? ಎರಕ ಅಂದ್ರೆ ಏನಪ್ಪ? ಪ್ರೀತಿ. ಬೇಂದ್ರೆ ಅವ್ರ ಹಾಡ್ನ್ಯಾಗ ಅದ್ ನೋಡ್ರಿ. ಏನಪ್ಪ ಅಂದ್ರ ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನಿನ್ನ ನೆರಕವ ಹೊಯ್ದ. ಅದ್ಭುತವಾದದ್ದು ಸಾಂಗ್ ಇದು. ಅಂದ್ರ ಎರಕ ಅಂದ್ರ ಪ್ರೀತಿ ಅಂತ ಅರ್ಥ. ಪ್ರೀತಿಯ ವಿರುದ್ಧ ಪದ ಏನು? ದ್ವೇಷ ಅಂತ ಅರ್ಥ. ಹೌದಾ? ಇಲ್ಲಿ ಕೆಲವೊಂದಿಷ್ಟು ವಿರುದ್ಧ ಪದಗಳು ಅದ ನೋಡ್ರಿ. ಮೃದು ಅಂದ್ರೆ ಒರಟು, ಸದುಪಯೋಗ ಅಂದ್ರೆ ದುರುಪಯೋಗ, ಉಚಿತ ಅನುಚಿತ, ತೆಂಗಣ ಬಡಗಣ, ಲಕ್ಷಣ ಅವಲಕ್ಷಣ. ವಿರುದ್ಧ ಪದ, ಸಮಾನ ಪದ. ಸೊಲ್ಲು ಇದರ ವಿರುದ್ಧ ಪದ. ಸೊಲ್ಲು ಮೀನ್ಸ್ ಏನಪ್ಪ ಅಂತಂದ್ರ ಇದು ಆಪ್ಷನ್ 1 ಮಾತು, ಆಪ್ಷನ್ 2 ಗೆಲುವು, ಆಪ್ಷನ್ 3 ಕಲ್ಲು, ಆಪ್ಷನ್ 4 ಮೌನ. ಅದ್ರ ಡೀಟೇಲ್ಸ್ ನೋಡೋಣ. ಸೊಲ್ಲು ಇದರ ಅಂದ್ರ ಮಾತು ಅಂತ ಅರ್ಥ. ಸೊಲ್ಲು ಅಂದ್ರೆ ಏನು? ಮಾತು ಅಂತ ಅರ್ಥ. ಹೌದಾ? ಅದರ ವಿರುದ್ಧ ಪದ ಆಪ್ಷನ್ 4 ಮೌನ ಆಗ್ತದೆ. ಮೌನ ಆಗ್ತದ ಆಪ್ಷನ್ 4. ಹೌದಾ? ಯಾಕಂದ್ರೆ ಮಾತು ಅದರ ವಿರುದ್ಧ ಪದ ಮೌನ. ಮಾತು ಮೌನ. ಗೆಲುವು ಸೋಲು. ಇನ್ನಷ್ಟು ವಿರುದ್ಧ ಪದಗಳದಾವ ನೋಡ್ರಿ. ಅಗಳನ್ನ ನೋಡಿದ್ವಿ. ಈಗ ಅಂದ್ರೆ ಸಾಕಷ್ಟು ಅದಾವು. ಕೆಲವೊಂದಿಷ್ಟು ನಿಮ್ ಮುಂದೆ ತರಕ್ ಪ್ರಯತ್ನ ಪಡ್ತೀನಿ ಅಷ್ಟೇ. ಅನಾಥ ನಾಥ, ಆಡಂಬರ ನಿರಾಡಂಬರ, ಆಯಾಸ ಅನಾಯಾಸ, ಕಲ್ಮಶ ನಿಷ್ಕಲ್ಮಶ, ಕಾಲ ಅಕಾಲ, ಆಮೇಲೆ ಉಗ್ರ ಶಾಂತ, ಛಲ ನಿಶ್ಚಲ, ಜಾತ ಅಜಾತ, ಜಾತಿ ವಿಜಾತಿ. ನೆಕ್ಸ್ಟ್ ಶ್ರಾಂತಿ ಇದರ ವಿರುದ್ಧ ಪದ. ಶಾಂತಿ ವಿರುದ್ಧ ಪದ ಏನಪ್ಪಾ ಅಂತಂದ್ರ 1ನೇದ್ದು ಸಂಕ್ರಾಂತಿ ಅಲ್ಲ, 2ನೇದ್ದು ವಿಶ್ರಾಂತಿ. ಹೌದು, 2ನೇದ್ದು ವಿಶ್ರಾಂತಿ ಆಗ್ತದೆ. 3ನೇದ್ದು ಕಾಂತಿ ಅಲ್ಲ, 4ನೇದ್ದು ಬಳಲಿಕೆ ಅಲ್ಲ. ಹೌದಾ? ಶಾಂತಿ ಅಂದ್ರೆ ಬಳಲಿಕೆ, ಆಯಾಸ ಅಂತ ಅರ್ಥ. ಅಂದ್ರೆ ಸುಸ್ತಾಗ್ಯದ ಅನ್ನಕ್ಕೆ ಏನಂತ ಕರಿತೀವಿ? ಶ್ರಾಂತಿ ಆಗ್ಯದ ಅಂತೀವಿ. ಹೌದಾ? ಆಮೇಲೆ ವಿಶ್ರಾಂತಿ ಅಂದ್ರೆ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ. ಕಾಂತಿ ಅಂದ್ರೆ ಬೆಳಕು ಅಥವಾ ಪ್ರಕಾಶ, ತೇಜಸ್ ಅಂತ ಕರಿತೀವಿ. ಇಲ್ಲಿ ಕೆಲವಿಷ್ಟು ವಿರುದ್ಧ ಪದ ಅದಾವು. ಜಂಗಮ ಅಂದ್ರೆ ವಿರುದ್ಧ ಪದ ಸ್ಥಾವರ, ತಜ್ಞ ಅಗ್ನ, ಪ್ರಜ್ಞೆ ಮೂರ್ಛೆ, ತಂತು ನಿಸ್ಸಂತು, ಶೇಷ ನಿಶೇಷ. ಹೌದಾ? ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ಏನಂತ ಕೇಳಾರ. ಇಲ್ಲಿ ನೋಡ್ರಿ, ತದ್ದಿತಾಂತ ಅವ್ಯಯ, ತದ್ದಿತಾಂತ ಭಾವನಾಮ. ಇದ್ರ ಬಗ್ಗೆನೂ ಡೀಟೇಲ್ಸ್ ನೋಡತ್ತೀವಿ ಈ ವಿಡಿಯೋದಾಗ. ಲೈಕ್ ಕೊಡ್ರಿ ಸ್ನೇಹಿತರೆ. ಯಾಕಂದ್ರೆ
ಪ್ರತಿಯೊಂದು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಯಾವ್ಯಾವ ವ್ಯಾಕರಣಗಳನ್ನ ನಾವೇನ್ ಮಾಡತ್ತೀವಿ ಡಿಟೇಲ್ಸ್ ಆಗಿ ನೋಡತ್ತೀವಿ. ಹೌದಾ? ತದ್ದಿತಾಂತ ವ್ಯಯ ಜಾಣತನ ಬಗ್ಗೆ ಕೇಳಾರ, ಇದು ಅಲ್ಲ. ತದ್ದಿತಾಂತ ಭಾವನಾಮ ಹೌದು. ಹೌದಾ? ತದ್ದಿತಾಂತ ಭಾವನಾಮ ಯಾಕಂದ್ರೆ ತನ ಪ್ರತ್ಯಯ ಗಾರ ಅವೆಲ್ಲ ಪ್ರತ್ಯಯ ಹಚ್ಚಿದ್ರೆ ಏನು ತದ್ದಿತಾಂತ ಭಾವನಾಮ ಅಂತ ಕರಿತೀವಿ. ಮುಂದೆ ನೋಡ್ರೂ ಗೊತ್ತಾಗ್ತದ ತದ್ದಿತಾಂತ ನಾಮ ಅಲ್ಲ, ಯಾವುದು ಅಲ್ಲ. ಆದ್ರಿಂದ ಆಪ್ಷನ್ 2 ಸರಿಯಾದ ಉತ್ತರ. ನೋಡು, ತದ್ದಿತಾಂತ ನಾಮ ಅಂದ್ರೆ ನಾಮ ಪ್ರಕೃತಿಗಳಿಗೆ. ನಾಮ ಪ್ರಕೃತಿ ಅಂದ್ರೆ ಈಗ ಮರ ಅಥವಾ ರಾಧೆ, ಸೀತಾ, ರಾಮ ಇವೆಲ್ಲ ಏನಪ್ಪಾ ಅಂದ್ರ ನಾಮ ಪ್ರಕೃತಿ. ಇವಕ್ಕ ತದ್ದಿತ ಪ್ರತ್ಯಯ ಯಾವ್ಯಾವಪ್ಪ ಅಂತಂದ್ರ ಗಾರ, ವಂತ, ಈಗ ಅಡಿಗ, ಆರ್, ಕಾರ್, ಇಕ ಇವತ್ತನ್ನ ಹಚ್ಚೋದ್ರಿಂದ ಏನಂತ ಕರಿತೀವಿ ನಾವು ತದ್ದಿತಾಂತ ನಾಮ ಅಂತ ಕರಿತೀವಿ. ಹೌದಾ? ಇನ್ನ ಸ್ಕ್ರೀನ್ ಶಾಟ್ ತೋತಿದ್ರು ತಗೋರಿ, ಯಾಕಂದ್ರೆ ಯೂಸ್ ಆಗ್ತದೆ. ಇದು ನಾಳೆ ಒಂದು ಪದ ಕೊಟ್ಟು ಇದು ಯಾವುದು ತದ್ದಿತಾಂತ ಭಾವನಾಮನ ಅದ್ ಕೇಳ್ಬಹುದು. ಆದ್ರಿಂದ ಇದು ತದ್ದಿತಾಂತ ನಾಮದ್ದು ಸ್ಕ್ರೀನ್ ಶಾಟ್ ತಗೊಂಡ್ರೆ ತದ್ದಿತಾಂತ ಭಾವನಾಮ ಇಲ್ಲಿ ಬತ್ ನೋಡ್ರಿ. ನಾಮ ಪ್ರಕೃತಿಗಳಿಗೆ ಅಂದ್ರೆ ನಾಮಕ್ಕ ಭಾವಾರ್ಥದಲ್ಲಿ ತದ್ದಿತ ಪ್ರತ್ಯಯಗಳು, ಭಾವಾರ್ಥ ಮಾಡೋ ಮುಂದೆ ತದ್ದಿತ ಪ್ರತ್ಯಯಗಳು ತನ, ಇಕೆ, ಪೂ, ಮೇ, ಊ ಇವು ಉತ್ತರನ ಹಚ್ಚಿದ್ರು ಅಂದ್ರೆ ಏನಾಗ್ತಾವು ತದ್ದಿತಾಂತ ಭಾವನಾಮ. ತನ, ಹೌದಾ? ಕಳ್ಳತನ, ಮೋಸತನ, ಜಾಣತನ. ಇಲ್ಲಿ ಜಾಣತನ ಕೊಟ್ಟಿದ್ರು, ಅದು ಯಾವುದು ಅದ್ ಕೇಳಿದ್ರು ತದ್ದಿತಾಂತ ಭಾವನಾಮನ ನಾಮನ ಅದ್ ಕೇಳಿದ್ರು, ಇದು ತದ್ದಿತಾಂತ ಭಾವನಾಮ. ಯಾಕಂದ್ರೆ ತನ ಅನ್ನೋ ಪ್ರತ್ಯಯ ಅದು. ಜಾಣ ಒಂದು ಏನು ನಾಮ ಪ್ರಕೃತಿ, ಅದಕ್ಕೆ ಪ್ರತ್ಯಯ ಏನದಂದ್ರೆ ತನ ಅದು. ಅದ್ರ ಸಲುವಾಗಿ ಏನದದು ತದ್ದಿತಾಂತ ಸಿರಿತನ, ಬಡತನ. ನೋಡ್ರಿ, ಈಕೆ ಹೆಚ್ಚಿದ್ರು ತದ್ದಿತಾಂತ ಭಾವನಾಮನೆ. ಗೌಡಿಕೆ, ಸಿರಿವಂತಿಕೆ, ಬುದ್ಧಿವಂತಿಕೆ. ಪು, ಬಿಳುಪು, ನುಣುಪು, ಇಂಪು ಏನಪ್ಪಾ ಅಂದ್ರೆ ಇದು ಮೇ, ಹಿರಿಮೆ, ಜಾಣ್ಮೆ, ನಲ್ಮೆ, ತಾಳ್ಮೆ ಅದನ್ನು ಏನು ತದ್ದಿತಾಂತ ಊ, ಇದ್ರಾಗ ಹೂ ಪ್ರತ್ಯಯ ನೋಡ್ರಿ, ಕುಂಟು, ಕಿವುಡು, ಹೂ. ಹೌದಾ? ಅದ್ರ ಸಲುವಾಗಿ ಏನಿದು ತದ್ದಿತಾಂತ ಭಾವನಾಮ. ತದ್ದಿತಾಂತ ಅವ್ಯಯ ಅಂದ್ರೆ ನಾಮ ಪ್ರಕೃತಿಗಳಿಗೆ ಅವ್ಯಯ ರೂಪದಲ್ಲಿ ತದ್ದಿತಾಂತ ಪ್ರತ್ಯಯಗಳು. ತನಕ, ವರೆಗೆ, ಆಗಿ, ಮನೆ ತನಕ, ಶಾಲೆ ತನಕ, ರೂಮಿನ ತನಕ ಹಿಂಗಂತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ತದ್ದಿತಾಂತ ಅವ್ಯಯ ಅಂತ ಕರಿತೀವಿ. ತನಕ, ವರೆಗೆ, ಆಗಿ ಇವು ಮನೆ ತನಕ, ಶಾಲೆ ತನಕ, ಊರಿನ ತನಕ. ಹೌದಾ? ವರೆಗೆ ಮನೆವರೆಗೆ, ಶಾಲೆವರೆಗೆ, ತೋಟದವರೆಗೆ. ಆಗಿ ನಿನಗಾಗಿ, ನನಗಾಗಿ, ಅವರಿಗಾಗಿ. ಹೌದಾ? ಈಗ ನಿಮಗಾಗಿ ಏನ್ ಮಾಡತ್ತೀನಿ, ಕ್ಲಾಸ್ ಮಾಡತ್ತೀನಿ, ಅದು ಏನು ತದ್ದಿತಾಂತ ಅವ್ಯಯ. ಹೌದಾ? ಆಗಿ, ತನಕವರೆಗೆ ಗೊತ್ತಾಯ್ತು. ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಹೌದಾ? ಎಕ್ಸ್ಟ್ರಾರ್ಡಿನರಿ ಕ್ಲಾಸ್ ಇದು. ಯಾಕಪ್ಪ ಅಂತಂದ್ರ ಬಹಳಷ್ಟು ಕವರ್ ಆಗಿದೆ. ನಮಸ್ತೆ ಎಲ್ಲರಿಗೂ ಧನ್ಯವಾದಗಳು. ಯಾಕಪ್ಪ ಅಂತಂದ್ರ ಇಷ್ಟೊತ್ತನ ಕ್ಲಾಸ್ ಕೇಳಿರಿ, ಹಂಗೆ ನೀವು ಸರಿಯಾದ ರೀತಿಯಲ್ಲಿ ಅಲ್ಲಿ ಹೋಗಿ ಶಾಂತ ರೀತಿಯಿಂದ ನಿಮಗೆ ಬಂದಿದ್ದನ್ನೇ ಬರೆದು ಕಡ್ಡಾಯ ಕನ್ನಡ ಪಾಸ್ ಆಗ್ರಿ. ಆಮೇಲೆ ಮುಂದೆ ಬರುವಂತಹ ಕನ್ನಡ ಏನಪ್ಪಾ ಅಂದ್ರೆ ಪರೀಕ್ಷೆಯನ್ನು ಚೆನ್ನಾಗಿ ಇದನ್ನ ಯೂಸ್ ಮಾಡಿಕೊಂಡು ಬರಿತೀರಿ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಆಲ್ ಆಫ್ ಯು. ನಮ್ಮ ಸೂರ್ಯ ಕರಿಯರ್ ಅಕಾಡೆಮಿ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಅದ, ಆಮೇಲೆ ಸ್ವಂತವಾದ 400 ಮೀಟರ್ ಗ್ರೌಂಡ್ ಅದ, ಆಮೇಲೆ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಊಟದ ವ್ಯವಸ್ಥೆ ಅದ. ಆದ್ರಿಂದ SSC GD ಬ್ಯಾಚ್ಗಳು ಸ್ಟಾರ್ಟ್ ಆಗ್ಯಾವು. ಯಾರು ಬೇಕಂದ್ರ ಅಡ್ಮಿಷನ್ ತಗೋರಿ. ಈ ಕೆಳಗೆ ನಂಬರ್ ಕೊಟ್ಟಿರ್ತದ ಡಿಸ್ಕ್ರಿಪ್ಷನ್ನಾಗ, ಯೂಸ್ ಮಾಡಿಕೊಂಡು ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೊಳ್ಳಲ್ಲ ಅನ್ಕೋತೀನಿ. ಎಲ್ಲ ಎಕ್ಸಾಮ್ ಬರಕ್ಕೆ ಹೋಗೋರು ಸಂಡೇ ಇದ್ದವರಿಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
ಆಗಲಿಲ್ಲ ಅಂದರೂ ಬೆಸ್ಟ್ ಆಫ್ ಲಕ್.